ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 525ನೇ ಕಂತಿಗೆ ನಿಮಗೆ ಸ್ವಾಗತ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿನಲ್ಲಿ ಪರಿಶಿಷ್ಟ ಜಾತಿಗಳ ಮರುವರ್ಗೀಕರಣ ಮಾಡುವುದರ ಬಗ್ಗೆ ಇನ್ನೊಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೇಮಕ ಆಗಿತ್ತು. ಅದು ಹೆಚ್ಚು ಕಡಿಮೆ 6 ತಿಂಗಳ ಕಾಲ ಹಲವಾರು ಅಡೆತಡೆಗಳ ನಡುವೆ, ಹಲವಾರು ಅಸಹಕಾರಗಳ ನಡುವೆ ಇರುವಂತಹ ಮಿತಿನಲ್ಲಿ ಎಷ್ಟು ಸಾಧ್ಯವಾದಷ್ಟು ಸಿಗಬಹುದಾದಂಥ ವೈಜ್ಞಾನಿಕ ದತ್ತಾಂಶಗಳನ್ನೆಲ್ಲ ಕ್ರೋಢೀಕರಿಸಿ ಅದಕ್ಕೆ ಸುಪ್ರೀಂ ಕೋರ್ಟಿನ ಮಾನದಂಡದಲ್ಲಿ ಒಂದಷ್ಟು ವಿಶ್ಲೇಷಣೆಗಳನ್ನು ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಈಗ ಆ ವರದಿ ಆಗಸ್ಟ್ 4ನೇ ತಾರೀಕು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಆಗಸ್ಟ್ 6ನೇ ತಾರೀಕು ನಡೆದಂಥ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗದಿರ ಎಲ್ಲರೂ ಕೂಡ ಇದನ್ನು ಕೂಲಂಕುಷವಾಗಿ ಓದಿಕೊಂಡು ಬಂದು 16ನೇ ತಾರೀಕು ಸಂಜೆ 4 ಗಂಟೆಗೆ ನಡೆಯುವಂತಹ ವಿಶೇಷ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಾಗಿ ಸರ್ಕಾರ ಇದರ ಬಗ್ಗೆ ಒಂದು ಘೋಷಣೆಯನ್ನು ಹೊರಡಿಸಿದೆ. ಅದಾದ ನಂತರದಲ್ಲಿ ಆಗಸ್ಟ್ 4ರಿಂದ ಆಗಸ್ಟ್ 16ರ ನಡುವೆ ಪತ್ರಿಕೆಗಳಲ್ಲಿ ಮತ್ತು ಅನಧಿಕೃತವಾಗಿ ಹಲವಾರು ಜಾಲತಾಣಗಳಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಂಪೂರ್ಣ ವರದಿ ಏನಿದೆ ಅದು ಹರಿದಾಡ್ತಾ ಇದೆ. ಇನ್ಫ್ಯಾಕ್ಟ್ ಹಲವಾರು ಪ್ರತಿಷ್ಠಿತ ಪತ್ರಿಕೆಗಳು ಇದನ್ನೇ ಆಧರಿಸಿ ಹಲವಾರು ವಿಶ್ಲೇಷಣಾತ್ಮಕ ಲೇಖನಗಳನ್ನು ಕೂಡ ಪ್ರಕಟಿಸಿದವೆ. ಜಾಲತಾಣಗಳಲ್ಲಿ ಅದರ ಒಟ್ಟಾರೆ ವರದಿಯೇ ಹರಿದಾಡ್ತಾ ಇದೆ. ಸರ್ಕಾರ ಇದನ್ನು ಅಧಿಕೃತವಾಗಿ ನಿರಾಕರಿಸಿಲ್ಲ. ಆದ್ದರಿಂದ ಅದರಲ್ಲಿ ಬಂದಿರೋ ಸತ್ಯಾಂಶಗಳು, ಅದರ ಬಗ್ಗೆ ಇರುವ ಕೋಷ್ಟಕಗಳು ಇವೆಲ್ಲವೂ ಕೂಡ ಯಾವುದನ್ನು ಸರ್ಕಾರ ನಿರಾಕರಿಸಿಲ್ಲ. ಆದ್ದರಿಂದ ಏನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಿಗೆ ಸಿಕ್ಕಿದೆ ಅದೇ ಅನಧಿಕೃತವಾಗಿ ಸಿಕ್ಕಿರುವಂತಹ ಅಧಿಕೃತ ವರದಿ ಅಂತ ಪರಿಗಣಿಸೋದ್ರಲ್ಲಿ ಯಾವುದು ಹೆಚ್ಚಿಗೆ ಸಂದೇಹ ಇರೋದಿಲ್ಲ ಅಂತ ನನಗನ್ಸುತ್ತೆ. ಹೀಗಾಗಿ ಮಾಧ್ಯಮ ಸಂಸ್ಥೆಯಾಗಿ ನಮಗೂ ಕೂಡ ಸಿಕ್ಕಿರುವಂತಹ ಈ ಒಂದು ಅನಧಿಕೃತವಾಗಿ ಸಿಕ್ಕಿರುವಂತಹ ಅಧಿಕೃತ ವರದಿ ಏನಿದೆ ಆ ವರದಿಯ ಒಂದು ವಿಶ್ಲೇಷಣೆಯನ್ನು ಈ ಒಂದು ಸಂಚಿಕೆಯಲ್ಲಿ ಮಾಡುವ ಅಗತ್ಯ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಅದರ ಮುಖಪುಟ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದು ಸುಮಾರು ಒಂದು 350 ಪುಟಗಳ ವರದಿ. ಅದಲ್ಲದಿರೋ ಅನಕ್ಷರಗಳು, ಅದಕ್ಕೆ ಅನುಬಂಧಗಳು ಸಾಕಷ್ಟು ಇದ್ದಾವೆ. ಈ ವರದಿ ಬಂದಾದ ಮೇಲೆ ಸ್ಥೂಲವಾಗಿ ಈ ವರದಿ ಕೊಟ್ಟಂಥ ಶಿಫಾರಸುಗಳೇನಪ್ಪ ಅಂದರೆ, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಇನ್ಫ್ಯಾಕ್ಟ್ ಸುಮಾರು 5,22,000 ಒಟ್ಟಾರೆ, ಮೊದಲನೇಗೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸುಮಾರು 101 ಜಾತಿಗಳು ಸೇರ್ತವೆ ಪರಿಶಿಷ್ಟ ಜಾತಿ ಸಮೂಹಕ್ಕೆ. ಆ ಪರಿಶಿಷ್ಟ ಜಾತಿಗಳ 101 ಜಾತಿಗಳ ಸಮೂಹದಲ್ಲಿ 1,07,00,000 ಜನಸಂಖ್ಯೆ ಇದೆ ಅಂಥೇಳಿ ಪ್ರಾಥಮಿಕವಾಗಿ ಉಲ್ಲೇಖಿಸಲಾಗಿತ್ತು. ಅದಾದ ನಂತರದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಡ ಜಂಗಮ, ಬುಡ್ಗ ಜಂಗಮ ಅನ್ನುವಂತಹ ಏನೊಂದು ಹೆಸರುಗಳ ಸಾಮೀಪ್ಯದಲ್ಲಿ ಪರಿಶಿಷ್ಟರಲ್ಲದವರು ಕೂಡ ಸಾಕಷ್ಟು ಇದರ ಬಗ್ಗೆ ಪರಿಶಿಷ್ಟ ಜಾತಿಗಳು ಅಂತೇಳಿ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿ ಆ ಮೂಲಕ ಪರಿಶಿಷ್ಟರಿಗೆ ಸಿಗಬೇಕಾಗಿದ್ದಂಥ ಉದ್ಯೋಗವನ್ನು, ಅವಕಾಶವನ್ನು ಅನರ್ಹರಾಗಿದ್ದರೂ ಕೂಡ ಅವರಿಂದ ಕಿತ್ಕೊಳ್ತಿದ್ರು ಅನ್ನುವ ತುಂಬ ದೊಡ್ಡದಾದಂಥ ಆಪಾದನೆ ಇತ್ತು. ಅದರಲ್ಲಿ ಸತ್ಯಾಂಶವೂ ಇತ್ತು. ಈ ಆಯೋಗವೂ ಕೂಡ ಸರ್ಕಾರಕ್ಕೆ ಇದರ ಬಗ್ಗೆ ಸಾಕಷ್ಟು ವರದಿಗಳನ್ನು ಸಲ್ಲಿಸಿದರು. ಹೀಗಾಗಿ ಅದರ ಬಗ್ಗೆ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಿ 1,07,00,000ದಲ್ಲಿ ಸುಮಾರು 1,44,00,000 ಜನ ಅನರ್ಹರು, ಬೇಡ ಜಂಗಮ, ಬುಡ್ಗ ಜಂಗಮ ಅಂಥೇಳಿ ಮೇಲ್ಜಾತಿನವರು ಪಡ್ಕೊಂಡಿರುವಂತಹ ಒಂದು ಪ್ರಮಾಣ ಪತ್ರ ಆಗಿರ್ಬೋದು ಅಂಥೇಳಿ ಅವರನ್ನು ಹೊರಗಿಟ್ಟು, ಮತ್ತು ಸುಮಾರು ಒಂದು 16,000 ಜನ ಅಂತರ್ಜಾತಿ ವಿವಾಹಿತರಾಗಿರೋದ್ರಿಂದ ಆ ಕಾರಣಕ್ಕಾಗಿಯೂ ಪರಿಶಿಷ್ಟರ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳುವುದಕ್ಕೆ ಅನರ್ಹರಾಗುವುದರಿಂದ ಈ ಎಲ್ಲ ಕಾರಣದಿಂದ ಮೊದಲು ಏನು 1,07,00,000 ಇತ್ತು, ಈಗ ಇವೆಲ್ಲವನ್ನು ಕಳೆದಾದ ಮೇಲೆ 1,05,09,871 ಜನರು ಪರಿಶಿಷ್ಟ ಜಾತಿಗಳ ಒಟ್ಟಾರೆ ಜನಸಂಖ್ಯೆ ಅಂತೇಳಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಒಂದು ಊಹೆಯನ್ನು ಮಾಡುತ್ತೆ. ಈ 1,05,09,881 ಜನ 101 ಜಾತಿಗಳಲ್ಲಿ ಹರಡ್ಕೊಂಡಿದ್ದಾರೆ. ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನಿರ್ದಿಷ್ಟ ಸಮಸ್ಯೆ ಇದೆ. ಅದು ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂಥೇಳಿ ಅದು ಒಂದು ಜಾತಿಯ, ಮೂಲ ಜಾತಿಯ ಸೂಚಕವಾದಂಥ ಒಂದು ನಾಮಾಂಕಿತವಲ್ಲ. ಅದರಲ್ಲಿ ಬೇರೆ ಬೇರೆ ಜಾತಿಗಳು ಕೂಡ ಜಾತಿಗಳ ಸಮೂಹ. ಅದರಲ್ಲಿ ಬಂದಿರುವಂಥ ಇನ್ನೂ ಒಂದು ತೊಂದರೆ ಏನಂತಂದರೆ, ಆದಿ ಕರ್ನಾಟಕ ಅಂತಂದ್ಬಿಟ್ಟು ಕೆಲವು ಭಾಗಗಳಲ್ಲಿ ಮೂಲ ಜಾತಿ ಮಾದಿಗರಿರೋರು ತಮ್ಮನ್ನು ಗುರುತಿಸ್ಕೊಂಡ್ರೆ, ಮೂಲ ಜಾತಿ ಹೊಲೆಯರು ಕೆಲವು ಜಿಲ್ಲೆಗಳಲ್ಲಿ ತಮ್ಮನ್ನು ಆದಿ
ಕರ್ನಾಟಕ ಅಂತ ಗುರುತಿಸ್ಕೊಳ್ತಾರೆ. ಅದೇ ರೀತಿ ಆದಿ ದ್ರಾವಿಡ. ಹೀಗಾಗಿ ಅದು ಹೊಲೆಯ ಸಂಬಂಧಿತ ಜಾತಿಗೆ ಸೇರಿಸ್ಬೇಕಾ, ಮಾದಿಗ ಸಂಬಂಧಿತ ಜಾತಿಗೆ ಸೇರಿಸ್ಬೇಕಾ ಅನ್ನುವ ಒಂದು ಪ್ರಶ್ನೆಯು ಇದರಲ್ಲಿ ಇತ್ತು. ಈ ಎಲ್ಲ ಕಾರಣಗಳಿಗಾಗಿ ಮೊದಲನೇದಾಗಿ ಇದು 2011ರ ಪರಿಶಿಷ್ಟ ಜಾತಿಗಳ ಒಟ್ಟಾರೆ ಜನಸಂಖ್ಯೆಯ ಪ್ರಮಾಣ 99 ಲಕ್ಷ ಅಂತ ಅಂದ್ಬಿಟ್ಟು ಏನಿತ್ತು, 99 ಲಕ್ಷ ಅಂಥೇಳಿ. ಅದಾದ ನಂತರ ಹೆಚ್ಚು ಕಡಿಮೆ 14 ವರ್ಷ ಕಳೆದಿದೆ. ಇನ್ಫ್ಯಾಕ್ಟು ಸೆನ್ಸಸ್ಸು ಆಗಿಲ್ಲ. ಅದಾದ ನಂತರ ತನ್ನ ವರದಿಯನ್ನು ಕೊಟ್ಟಂಥ ಸದಾಶಿವ ಆಯೋಗದಲ್ಲೂ ಕೂಡ ಹೆಚ್ಚು ಕಡಿಮೆ 2011ರ ಸೆನ್ಸಸ್ನೇ ಬಳಸಲಾಗಿದ್ದಾರೆ. ಆದ್ದರಿಂದ ಒಂದು AKAD ಮತ್ತು AA ಈ ಒಂದು ಗೊಂದಲಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಹಾಗೂ ನಿಖರವಾಗಿ ಪರಿಶಿಷ್ಟ ಜಾತಿಗಳ ಗುಂಪುವಾರು ಒಟ್ಟಾರೆ ಮತ್ತು ಗುಂಪುವಾರು ಜನಸಂಖ್ಯೆಯ ಪ್ರಮಾಣವನ್ನು ಅಂದಾಜು ಮಾಡೋದಕ್ಕಾಗಿ ನಾಗಮೋಹನ್ ದಾಸ್ ಆಯೋಗ ಒಂದು 2.5 ತಿಂಗಳ ಕಾಲ ಜಾತಿ ಸಮೀಕ್ಷೆಯನ್ನು ಕೂಡ ಮಾಡಿತು. ಇವೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಕೊಟ್ಟಿರುವಂಥ ವರದಿಯ ಪ್ರಕಾರ, ಅದು ತಮ್ಮ ಪರದೆಯ ಮೇಲೆ ಬರೋ ಹಾಗೆ, ಇದನ್ನು ಒಟ್ಟು 101 ಜಾತಿಗಳನ್ನು 5 ಪ್ರವರ್ಗಗಳಾಗಿ ವಿಂಗಡಿಸಲಾಗಿದೆ. ಪ್ರವರ್ಗ ಎ ಅನ್ನೋದರಲ್ಲಿ 59 ಜಾತಿಗಳಿಗೆ ಸೇರಿದಂಥ 5.25 ಲಕ್ಷ, ಸಣ್ಣ ಸಂಖ್ಯೆಗಳನ್ನ ಬಿಟ್ಟರೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅವರು ಒಟ್ಟಾರೆ ಜನಸಂಖ್ಯೆಯ 5% ಆಗ್ತಾರೆ. ಅವರಿಗೆ 1% ಮೀಸಲಾತಿ. ಯಾಕೆ ಅಂದರೆ ಇಡೀ 101 ಜಾತಿಗಳಲ್ಲಿ ಈ 59 ಜಾತಿಗಳು ವಿಶೇಷವಾಗಿ ಎಲ್ಲ ಬಗೆಯ ಅವಕಾಶಗಳಿಂದಲೂ ಉಳಿದ ಪರಿಶಿಷ್ಟ ಜಾತಿಗಳಿಗೆ ಹೋಲಿಸಿದರೆ ಹಿಂದುಳಿದಿದ್ದಾರೆ ಎನ್ನುವ ಕಾರಣಕ್ಕಾಗಿ. ಪ್ರವರ್ಗ ಬಿನಲ್ಲಿ ಸುಮಾರು 18 ಜಾತಿಗಳು, ಇದರಲ್ಲಿ ಪ್ರಧಾನವಾಗಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು. ಇವರ ಒಟ್ಟಾರೆ ಜನಸಂಖ್ಯೆ 36,69,246. ಇವರು ಪರಿಶಿಷ್ಟ ಜಾತಿಗಳ ಒಳಗಡೆ 34.91% ಅಷ್ಟಾಗ್ತಾರೆ. ಅವರಿಗೆ ಒಟ್ಟು 6% ಅಷ್ಟು ಮೀಸಲಾತಿ. ಪ್ರವರ್ಗ ಸಿನಲ್ಲಿ ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು, ಛಲಗಾರರು ಇತ್ಯಾದಿ 17 ಜಾತಿಗಳನ್ನು ಸೇರಿಸಲಾಗಿದೆ. ಅವರ ಒಟ್ಟಾರೆ ಜನಸಂಖ್ಯೆ 30,08,633 ಆಗುತ್ತೆ. ಒಟ್ಟಾರೆ ಪರಿಶಿಷ್ಟ ಜಾತಿಗಳಲ್ಲಿ ಅವರ ಈ ಸಮುದಾಯಕ್ಕೆ ಸೇರಿದಂಥವರು 28.63 ಆಗುತ್ತೆ. ಅವರೊಳಗೆ 5% ಅಷ್ಟು ಮೀಸಲಾತಿ. ಹಾಗೂ ಕರ್ನಾಟಕದಲ್ಲೇ ವಿಶಿಷ್ಟವಾಗಿರುವ ಒಂದು ವಿಶೇಷ ಸಂದರ್ಭ ಇದೆ. ಭಾರತದ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಒಂದೆರಡು ರಾಜ್ಯಗಳನ್ನು ವಿನಾಯಿತಿ ಮಾಡಿದ್ರೆ ಎಲ್ಲ ಕಡೆಯೂ ಕೂಡ ಪರಿಶಿಷ್ಟ ಜಾತಿಗಳ ಒಳಗಡೆ ಸೇರಲ್ಪಡುವಂಥವರು ಅಸ್ಪೃಶ್ಯ ಜಾತಿಗಳೇ. ಆದರೆ ಕರ್ನಾಟಕದಲ್ಲಿ ಐತಿಹಾಸಿಕ ಕಾರಣಗಳಿಗಾಗಿ ಲಂಬಾಣಿ, ಬೋವಿ, ಕೊರಮ, ಕೊರಚ ಅನ್ನುವಂತಹ 4 ಜಾತಿಗಳು ಮತ್ತು ಅದರ ಸಂಬಂಧಿತ ಕುಟುಂಬದ ಜಾತಿಗಳೇನಿದ್ದಾವೆ ಅವರನ್ನು ಕೂಡ ಪರಿಶಿಷ್ಟ ಜಾತಿಗಳು ಅಂತೇಳಿ ಇತಿಹಾಸದುದ್ದಕ್ಕೂ ಕೂಡ ಸೇರಿಸ್ಕೊಂಡು ಬರಲಾಗ್ತಿದೆ. ಅವರ ಜನಸಂಖ್ಯೆ 28,34,939. ಅದು ಪರಿಶಿಷ್ಟ ಜಾತಿಗಳ ಒಟ್ಟಾರೆ ಜನಸಂಖ್ಯೆಯ 26.97%, ಹೆಚ್ಚು ಕಡಿಮೆ 27% ಆಗುತ್ತೆ. ಅವರಿಗೆ 4% ಅಷ್ಟು ಮೀಸಲಾತಿ. ಹಾಗೂ ಮೂಲ ಜಾತಿಗಳನ್ನು ನೋಂದಾಯಿಸಬೇಕು ಅಂತೇಳಿ ಸುಮಾರಷ್ಟು ಪ್ರಚಾರ ಮಾಡಿದ್ರು ಕೂಡ ಹಲವಾರು ವಿಭಿನ್ನ ಕಾರಣಗಳಿಗಾಗಿ ಸುಮಾರು 4,74,000 ಜನ ಮೂಲ ಜಾತಿಗಳನ್ನು ಹೇಳದೆ ತಮ್ಮನ್ನು AKAD ಮತ್ತು AA ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಅಂತಲೇ ನೋಂದಾಯಿಸ್ಕೊಂಡಿರುವಂಥ ಸುಮಾರು 4,74,000 ಜನ ಇದ್ದಾರೆ. ಅವರು 3 ಜಾತಿ ಗುಂಪುಗಳಿಗೆ ಸೇರಿದವರು. ಅವರ ಪ್ರಮಾಣ ಒಟ್ಟಾರೆ ಪರಿಶಿಷ್ಟ ಜಾತಿಗಳಲ್ಲಿ 4.52 ಆಗುತ್ತೆ. ಅವರಿಗೆ 1% ಮೀಸಲಾತಿಯನ್ನು ಕೊಡಲಾಗಿದೆ. ಇದು ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ 2011ಕ್ಕೆ ಹೋಲಿಸಿದರೆ 2% ಜಾಸ್ತಿ ಆಗಿದೆ ಎನ್ನುವಂಥ ಹಿನ್ನೆಲೆಯಲ್ಲಿ 17% ಮೀಸಲಾತಿಯನ್ನು ಕೊಡಬೇಕು. ಮೊದಲಿದ್ದದ್ದು 15%. ನಾಗಮೋಹನ್ ದಾಸ್ ಆಯೋಗವೇ 2020ರಲ್ಲಿ ಪರಿಶಿಷ್ಟರ ಮೀಸಲಾತಿಯನ್ನು 15% ಇದ್ದಿದ್ದನ್ನು 17% ಮಾಡುವುದಕ್ಕೂ ಹಾಗೂ ಪರಿಶಿಷ್ಟ ಪಂಗಡಗಳ ಒಟ್ಟಾರೆ ಮೀಸಲಾತಿಯನ್ನು 3% ಇದ್ದಿದ್ದನ್ನು 7% ಮಾಡುವುದಕ್ಕೂ ಶಿಫಾರಸು ಮಾಡಿತ್ತು. ಹೀಗಾಗಿ ಒಟ್ಟಾರೆ ಪರಿಶಿಷ್ಟ ಜಾತಿಗಳು ಮತ್ತು OBCಗಳ ಮೀಸಲಾತಿ 55% ಆಯಿತು, 50 ಇದ್ದದ್ದು. ಈಗ ಅದನ್ನು ಅಧಿಕೃತವಾಗಿ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ಅನುಮೋದಿಸಬೇಕು ಅಥವಾ 9th ಶೆಡ್ಯೂಲರ್ ಇಡಬೇಕು. ಇವೆರಡು ಪ್ರಕ್ರಿಯೆಗಳು ಆಗಿಲ್ಲ. ಈ ಮಧ್ಯೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಲಿ ನಡೆದಂಥ ಒಂದು ಪ್ರಕರಣದಲ್ಲಿ ಈ ಹೆಚ್ಚುವರಿ ಮೀಸಲಾತಿ ಅಂದರೆ 15ಕ್ಕಿಂತ 17 ಆದದ್ದು 3% ಇದ್ದದ್ದು 7% ಆಗಿದ್ದನ್ನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅನುಮೋದಿಸಿಲ್ಲ. ಅದನ್ನು ಏನಾಗುತ್ತೆ ಅನ್ನೋದನ್ನು ಪಕ್ಕಕ್ಕಿಟ್ಕೊಂಡ್ರೂ ಕೂಡ 17% ಮೀಸಲಾತಿಯನ್ನು ಪರಿಗಣಿಸಿದ್ರೆ ಈ ರೀತಿ 1% ಮೀಸಲಾತಿಯನ್ನು ಕೊಡಲಾಗಿದೆ. ಈ ಘೋಷಣೆಯನ್ನು ಮಾಡಿದ ನಂತರ ಕರ್ನಾಟಕದಲ್ಲಿ ಪ್ರಾರಂಭದಲ್ಲಿ ಅಷ್ಟು ದೊಡ್ಡ ಕೋಲಾಹಲಗಳಿರಲಿಲ್ಲ. ಇನ್ಫ್ಯಾಕ್ಟ್ ಒಳ ಮೀಸಲಾತಿ ಬೇಕು ಅಂತೇಳಿ ಕರ್ನಾಟಕದಲ್ಲಿ ಹೊಲೆಯ, ಮಾದಿಗ ಮತ್ತು
ಇತರ ಎಲ್ಲ ಪರಿಶಿಷ್ಟ ಜಾತಿಗಳ ಪ್ರಜ್ಞಾವಂತರು ಹಾಗೂ ಪರಿಶಿಷ್ಟೇತರ ಜಾತಿಗಳ ಪ್ರಜ್ಞಾವಂತರು ಪ್ರಜಾತಂತ್ರವಾದಿಗಳು ಕೂಡ ಒಟ್ಟಾಗಿಯೇ ಹೋರಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ ಪ್ರಮಾಣ ಘೋಷಣೆ ಆದ ಮೇಲೆ ಹಲವಾರು ಕಾರಣಗಳಿಗಾಗಿ ಸುಮಾರಷ್ಟು ಆತಂಕಗಳು, ಆಕ್ಷೇಪಗಳು, ಅನುಮಾನಗಳು ಹಾಗೂ ವಿರೋಧಗಳು ಕೂಡ ಹುಟ್ಟಿ ಬಂದಿದೆ. ಪ್ರಧಾನವಾಗಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಒಕ್ಕೂಟದವರು ಯಾವ ಕಾರಣಕ್ಕೂ ಕೂಡ ಇನ್ನು ಡಿಲೇ ಮಾಡಬಾರ್ದು, ಇನ್ನು ವಿಳಂಬ ಮಾಡಬಾರ್ದು. ಇದನ್ನು 16ನೇ ತಾರೀಕು ಏನು ಸಚಿವ ಸಂಪುಟ ಸಭೆ ಆಗುತ್ತೆ, ಆ ಸಚಿವ ಸಂಪುಟದ ಸಭೆಯಲ್ಲೇ ಇನ್ನೂ ಉಪಸಮಿತಿ, ಅದಕ್ಕಿನ್ನೊಂದು ಅಧ್ಯಯನ ಸಮಿತಿಯನ್ನು ಮಾಡಿದಿರ ಈಗಾಗಲೇ 35 ವರ್ಷದ ಒಂದು ಹೋರಾಟ ನಡೆದಿದೆ. ಇನ್ನು ವಿಳಂಬ ಮಾಡಿದಿರ ಅದನ್ನು ಜಾರಿಗೆ ತರಬೇಕು ಅಂತಂದ್ಬಿಟ್ಟು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮುದಾಯಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು ಅಣ್ಣ ತಮ್ಮಂದರ ಜಾತಿಗಳೇ, ದೊಡ್ಡ ಅತಿ ಹೆಚ್ಚು ವ್ಯತ್ಯಾಸಗಳಿದ್ದಾವೆ, ಪ್ರಧಾನವಾಗಿ ಅತಿ ಹೆಚ್ಚು ವ್ಯತ್ಯಾಸಗಳಿಲ್ಲ. ಒಟ್ಟುಗೂಡನೇ ಇದುವರ ತನಕ ಹೋರಾಟ ಮಾಡ್ಕೊಂಡು ಬಂದಿದ್ದರೂ ಕೂಡ ಜನಸಂಖ್ಯೆಯಲ್ಲಿ ವಿಶೇಷವಾಗಿ ಅದನ್ನು ವರ್ಗೀಕರಣ ಮಾಡಬೇಕಾದ್ರೆ ಹೊಲೆಯ ಜಾತಿಗಳಿಗೆ ಸೇರಬೇಕಾಗಿರುವ ಕೆಲವು ಜಾತಿಗಳನ್ನು ಮಾದಿಗ ಸಂಬಂಧಿತ ಜಾತಿಗಳಿಗೆ ಸೇರಿಸಲಾಗಿದೆ. ಹಾಗೂ ವಿಶೇಷವಾಗಿ ಬೆಂಗಳೂರಿನಲ್ಲಿ 50% ಜಾತಿ ಜನಗಣತಿ ಆಗಿಲ್ಲ, ಸಮೀಕ್ಷೆ ಆಗಿಲ್ಲ. ಮತ್ತು ಯಾವುದನ್ನು ಎ ಅಂತ ಪ್ರತ್ಯೇಕವಾಗಿ ವಿಂಗಡಿಸಲಾಗಿದೆ 4,72,000 ಜನರನ್ನು, ಅವರಲ್ಲಿ ಬಹುಪಾಲು ಜನ ಹೊಲೆಯರೇ ಆಗಿದ್ದಾರೆ. ಈ ಕಾರಣಕ್ಕಾಗಿ ಹೊಲೆಯರ ಒಟ್ಟಾರೆ ಜನಸಂಖ್ಯೆ ಕಡಿಮೆ ಅಂತ ಕಾಣಲಾಗಿದೆ. ಆ ಕಾರಣಕ್ಕಾಗಿ ನಮ್ಮ ಪಾಲು ಕೂಡ ಏನು ಸಿಗಬೇಕಾಗಿತ್ತು, ನಮ್ಮ ಪಾಲು ಕಡಿಮೆ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸಬೇಕು ಅಂಥೇಳಿ, ಈ ಅನ್ಯಾಯವನ್ನು ಸರಿಪಡಿಸದೆ ಯಾವ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು ಒಳ ಮೀಸಲಾತಿಯನ್ನು ಅಂತ ಒಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಸ್ಪೃಶ್ಯ ಜಾತಿಗಳು ಲಂಬಾಣಿ, ಬೋವಿ, ಕೊರಮ, ಕೊರಚರು ಕೂಡ ಇದರಲ್ಲಿ ಮಾಧುಸ್ವಾಮಿ ಅವರ ಆಯೋಗ 4.5% ಕೊಟ್ಟಿದ್ರು. ಇದರಲ್ಲಿ ನಮ್ಮ ಪ್ರಮಾಣಕ್ಕೆ, ನಮ್ಮ ಹಿಂದುಳಿದಿರುವಿಕೆಗೆ ಅನುಗುಣವಾದಂಥ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಮಾತಿಲ್ಲದೆ ಮೌನವಾಗಿ ಉಳಿದಂಥವ್ರು ಯಾರಪ್ಪ ಅಂತಂದರೆ ಪ್ರವರ್ಗ ಏನಲ್ಲಿ ಬರುವಂತಹ ಸುಮಾರು 59 ಜಾತಿಗಳು. ಈ 59 ಜಾತಿಗಳು ಅತ್ಯಂತ ಸೂಕ್ಷ್ಮ ಜಾತಿಗಳು. ಸುಮಾರು 5,22,099 ಅಂದರೆ ಇದರಲ್ಲಿ ಕೇವಲ 6 ಜನ ಇರುವ ಜಾತಿಗಳಿಂದ ಇಟ್ಕೊಂಡು 1 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಹಲವಾರು ಸಣ್ಣ ಪುಟ್ಟ ಸೂಕ್ಷ್ಮ ಜಾತಿಗಳು. ವಿಶೇಷ ಪ್ರಾತಿನಿಧ್ಯ ಶಿಕ್ಷಣದಲ್ಲೂ ಇಲ್ಲ, ಉದ್ಯೋಗದಲ್ಲೂ ಇಲ್ಲ, ರಾಜಕೀಯದಲ್ಲೂ ಇಲ್ಲ. ಹೀಗಾಗಿ ಧ್ವನಿನೂ ಇಲ್ಲದಂಥವರು ಇವರು ತಮ್ಮ ಪಾಲೆಷ್ಟು ತಮಗೆ ಸಿಕ್ಕಿದೆಯಾ, ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಧ್ವನಿ ಹೆಚ್ಚು ಕೇಳಿಸ್ತಾ ಇಲ್ಲ. ತಮ್ಮ ಗುಂಪಿನ ಪಾಲು ಹೆಚ್ಚು ಬರಬೇಕು, ಜನಸಂಖ್ಯೆ ಹೆಚ್ಚಾಗಬೇಕು ಅನ್ನುವ ಪೈಪೋಟಿನಲ್ಲಿರೋ ಕಾರಣದಿಂದ ಉಳಿದವರು ಕೂಡ ಈ ಒಂದು ಧ್ವನಿ ಇಲ್ಲದವರ ಅಹವಾಲಿಗೆ ಧ್ವನಿಯಾಗುವಂಥದ್ದು ಸ್ವಲ್ಪ ಕಡಿಮೆ ಇದೆ ಅನ್ನೋದು ಎದ್ದು ಕಾಣುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸರಿ ಇದೆಯಾ ಇಲ್ವಾ, ಸಮರ್ಪಕವಾಗಿದೆಯಾ ಇಲ್ವಾ, ಇದನ್ನು ಯಾವ ಮಾನದಂಡದಲ್ಲಿ ಅರ್ಥ ಮಾಡ್ಕೊಳ್ಬೇಕು? ಜನಸಂಖ್ಯೆಯನ್ನು ಸ್ವಲ್ಪ ಹೆಚ್ಚೋ ಕಡಿಮೆಯೋ ಏನೋ ಅಂತಂದ್ಬಿಟ್ಟು ಒಂದು ವಾದ ವಿವಾದ ಇದೆ. ಇದಾಗಿರುವುದಕ್ಕೆ ಏನು ಮಾನದಂಡ ಇದೆ? ಒಟ್ಟಾರೆ ಒಂದು ಗುಂಪಿಗೆ 1%, ಇನ್ನೊಂದು ಗುಂಪಿಗೆ 6%, 5%, 4% ಕೊಟ್ಟಿರೋದ್ರಿಂದ ಮಾನದಂಡ ಏನು? ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ತೀರಾ ನಾವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ವೈಜ್ಞಾನಿಕವಾಗಿದೆಯಾ, ಸಾಮಾಜಿಕ ನ್ಯಾಯದ ಪರವಾಗಿದೆಯಾ, ಅಂಕಿ ಅಂಶಗಳ ಸಂಗ್ರಹಣೆಯಲ್ಲಿ ಸರಿಯಾದಂಥ ವೈಜ್ಞಾನಿಕ ವಿಧಾನವನ್ನು ಅಳವಡಿಸಲಾಗಿದೆಯಾ? ಈ ಮಾನದಂಡಗಳನ್ನ ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡಿದಿರಾ ನಮ್ಮ ಗುಂಪುಗಳಿಗೋ ನಮ್ಮ ಸಮುದಾಯಗಳಿಗೋ ಒಂದು ಆತಂಕದಿಂದ ಅನ್ಯಾಯ ಆಗಬಹುದು ಅನ್ನೋ ಆತಂಕದಿಂದ ಅಥವಾ ಅನ್ಯಾಯ ಆಗಿದೆ ಎನ್ನುವಂತಹ ಅಹವಾಲಿನಿಂದ ಜನಸಂಖ್ಯೆಯನ್ನು ಮಾತ್ರ ಮಾನದಂಡವಾಗಿ ಇಟ್ಕೊಂಡು ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯವ ಅನ್ನುವ ಹಲವಾರು ಪ್ರಶ್ನೆಗಳಿದ್ದಾವೆ. ಹಾಗಾದರೆ ಇದಕ್ಕೆ ಮಾನದಂಡ ಏನು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇದಕ್ಕೆ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಸರ್ಕಾರಗಳು ಒಳ ಮೀಸಲಾತಿಯನ್ನು, ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಕೊಡಬಹುದು, ಅದು ಸಂವಿಧಾನಕ್ಕೆ ವಿರುದ್ಧವಲ್ಲ ಅಂತನ್ಬಿಟ್ಟು 7 ಜನರ ಸಾಂವಿಧಾನಿಕ ಪೀಠ 6 ಜನರ ಬಹುಮತದೊಂದಿಗೆ ಕೊಟ್ಟ ತೀರ್ಪಿನಲ್ಲಿ ಏನು ಮಾನದಂಡಗಳನ್ನು ಹಾಕಿದ್ರು ಆ ಮಾನದಂಡಗಳೇ ಇದಕ್ಕೂ ಕೂಡ ಅನ್ವಯ ಆಗಬೇಕು. ಆ ಮಾನದಂಡಗಳ ರೀತಿ ನಡೆದಿದ್ದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಮರ್ಪಕವಾಗಿದೆ ಅಂತೇಳಿ ಅಲ್ಪ ಸ್ವಲ್ಪ ಏರುಪೇರುಗಳು, ಈಗಾಗಲೇ ಹೆಚ್ಚು ಅನುಭವಿಸಿರೋರಿಗೆ ಚೂರು ಕಡಿಮೆ ಸಿಕ್ಕಿದವ್ರಿಗೆ ಇನ್ನೂ ಕೂಡ ಕಡಿಮೆ ಮುಂದುವರೆದರೂ ಕೂಡ ಈ ಮಾನದಂಡಗಳು ಸಾಮಾಜಿಕ ನ್ಯಾಯದ ಮಾನದಂಡಗಳು ಅನ್ವಯವಾಗಿದ್ದ ಪಕ್ಷದಲ್ಲಿ ಅದನ್ನು ಅನುಮೋದಿಸಬೇಕಾಗತ್ತೆ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಮೊದಲನೇದಾಗಿ ಸುಮಾರು 35 ವರ್ಷಗಳಿಂದಲೂ ಕೂಡ ಪರಿಶಿಷ್ಟ ಜಾತಿಗಳ ಒಳಗಡೆ ಮತ್ತೊಂದು ವರ್ಗೀಕರಣ ಆಗಬೇಕು. ಪರಿಶಿಷ್ಟ ಜಾತಿಗಳ ಒಳಗಡೆ ಸ್ವಾತಂತ್ರ್ಯ ನಂತರದಲ್ಲಿ ಕೆಲವು ಜಾತಿಗಳೇ
ಸಿಗುವಂತಹ ಸೌಲಭ್ಯವೇ ಕಡಿಮೆ. ಮೊದಲನೇದಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಪರಿಶಿಷ್ಟ ಜಾತಿಗಳ ಒಳಗಡೆ ಮುಂದುವರೆದು ಹಿಂದುಳಿದವರು ಇದಾರ ಅಂತ ಅಂದ್ಬಿಟ್ಟು ನಾವು ಚರ್ಚೆ ಮಾಡಬೇಕಾದ್ರೆ ಆ ಮುಂದುವರೆದಿರೋರು ಇರ್ಬೋದು, ಹಿಂದುಳಿದಿರೋರು ಇರ್ಬೋದು, ಪರಿಶಿಷ್ಟೇತರ ಬಲಿಷ್ಠ ಸಮುದಾಯಗಳಿಗೆ ಹೋಲಿಸಿದ್ರೆ ಇಡೀ ಸಮುದಾಯ ಅಸ್ಪೃಶ್ಯತೆ ಅನ್ನೋ ಕಾರಣಕ್ಕಾಗಿ ಸಾಮಾಜಿಕ, ಶೈಕ್ಷಣಿಕ, ಔದ್ಯೋಗಿಕ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಅತ್ಯಂತ ಹಿಂದುಳಿದಿದ್ದಾರೆ. ಹೋಲಿಕೆಗೆ ಬರೋದಿಲ್ಲ ಪರಿಶಿಷ್ಟೇತರ ಸಮುದಾಯಗಳ, ಅದರಲ್ಲೂ ಬಲಾಢ್ಯ ಸಮುದಾಯಗಳಿಗೆ ಹೋಲಿಸಿದ್ರೆ. ಚರ್ಚೆ ಇರುವುದು ಈಗ ಬಹುಪಾಲು ಸಮಾಜದ ಸಾಕಷ್ಟು ಅವಕಾಶಗಳನ್ನು, ಉದ್ಯೋಗ ಅವಕಾಶಗಳನ್ನು, ಖಾಸಗೀಕರಣ ಕೊಟ್ಟ ಅವಕಾಶಗಳನ್ನು, ಸರ್ಕಾರ ಕೊಟ್ಟ ಅವಕಾಶಗಳನ್ನು ಹಾಗೂ ಇತಿಹಾಸದುದ್ದಕ್ಕೂ ಜ್ಞಾನ, ಸಂಪತ್ತು, ಅಧಿಕಾರ ಎಲ್ಲವನ್ನೂ ಕೂಡ ನಿರಂತರವಾಗಿ ಅನುಭವಿಸ್ಕೊಂಡು ಬಂದಂಥ ಬಲಾಢ್ಯ ಸಮುದಾಯಗಳು ಇವತ್ತಿಗೂ ಕೂಡ ಹೆಚ್ಚಿಗೆ ಅವಕಾಶಗಳನ್ನೇ ಪಡ್ಕೊಳ್ತಾ ಇದ್ದಾವೆ. ಅವ್ರಿಗೆ ಹೋಲಿಸಿದ್ರೆ ಇನ್ಫ್ಯಾಕ್ಟ್ ಆ ಇತಿಹಾಸದ ಅನ್ಯಾಯ ಸರಿ ಹೋಗಬೇಕು ಅಂತಂದರೆ ಜನಸಂಖ್ಯಾ ಪ್ರಮಾಣಕ್ಕನುಸಾರವಾಗಿ ಎಲ್ಲ ಕೊಡಬೇಕಾಗಿರೋದು, ಅದಕ್ಕಿಂತ ಹೆಚ್ಚಿನ ಪಾಲನ್ನು ಕೊಟ್ಟು ಇನ್ನೂ ಉತ್ತೇಜನ ಮಾಡಿದ್ರೆ ಕನಿಷ್ಠ ಇನ್ನೊಂದು 100-200 ವರ್ಷದಲ್ಲಾದರೂ ಕೂಡ ಐತಿಹಾಸಿಕವಾಗಿ 3000 ವರ್ಷಗಳಿಂದಾಗಿ ನಡ್ಕೊಂಡ್ಬಂದಿರೋ ಅಸಮಾನತೆ ಕಡಿಮೆ ಆಗುತ್ತೆ. ಆದರೆ ನಮ್ಮ ಸಂವಿಧಾನದಲ್ಲಿ ಆ ರೀತಿಯಾದಂಥ ಮಾನದಂಡಗಳು ಇಟ್ಕೊಳ್ಳೋದು ಕಷ್ಟ. ಸಮಾಜದಲ್ಲಿ, ಅದರಲ್ಲೂ ಬಲಾಢ್ಯರೇ ಸರ್ಕಾರಗಳು ನಡೆಸ್ತಿರೋ ಸಮಾಜದಲ್ಲಿ ಅದನ್ನು ನಾವು ಒಂದು ಮುಂದಿಡಕ್ಕೂ ಬರೋದಿಲ್ಲ, ಅದು ಬೇರೆ ಪ್ರಶ್ನೆ. ಹೀಗಾಗಿ ಮೊದಲನೇದಾಗಿ ಪರಿಶಿಷ್ಟರ ಒಳಗಿನ ಮುಂದಿರಿದವರು, ಹಿಂದುಳಿದಿರೋರು ಅಂತ ಚರ್ಚೆ ಮಾಡಬೇಕಾದ್ರೆ ಒಂದು, ಇವರೆಲ್ಲರೂ ಕೂಡ ಸಮಾಜದ ಬಲಾಢ್ಯ ಸಮುದಾಯದ ಜೊತೆ ಹೋಲಿಸಿ ನೋಡಿದ್ರೆ ಎಲ್ಲರೂ ಹಿಂದುಳಿದಿರೋರು ಅನ್ನೋದು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯತೆ ಎನ್ನುವಂತಹ ನಿರಂತರ ಅಪಮಾನಕ್ಕೆ ಸಮಾಜದ ಉಳಿದ ಯಾವ ಸಮುದಾಯಗಳು ಆ ಅಪಮಾನವನ್ನು, ಅದರಿಂದಾಗಿ ಸಾಮಾಜಿಕ ಹಿಂದುಳಿದಿರುವಿಕೆಯನ್ನು ಅನುಭವಿಸಿಲ್ಲ. ಈ ಎಲ್ಲ ಸಮುದಾಯಗಳು ಪರಸ್ಪರರಲ್ಲಿ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಈ ಎಲ್ಲ ಸಮುದಾಯಗಳು ಕೂಡ ಆ ರೀತಿಯಾದಂಥ ಸ್ಪೃಶ್ಯ ಸಮುದಾಯಗಳಲ್ಲಿ ಕೆಲವು ಸಮುದಾಯಗಳನ್ನು ಹೊರಗಿಟ್ಟು ನಾವು ಯೋಚನೆ ಮಾಡೋದಾದರೆ ಉಳಿದೆಲ್ಲರೂ ಸಮಾನವಾಗಿ ಅನುಭವಿಸ್ತವ್ರೆ. ಸೊ ಇವಾಗ ಚರ್ಚೆ ಆಗಬೇಕಾಗಿರೋದು, ಸ್ವಾತಂತ್ರ್ಯಾನಂತರವೂ ಕೂಡ ಹೆಚ್ಚಿಗೆ ಅವಕಾಶ ಸಿಕ್ಕಲಿಲ್ಲ ಪರಿಶಿಷ್ಟ ಜಾತಿಗಳಿಗೆ ಅಂತಿದ್ರೂ ಕೂಡ, ಹೆಚ್ಚಿನ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ಕೊಟ್ಟರೂ ಕೂಡ ಅದನ್ನು ದಕ್ಕಿಸ್ಕೊಳ್ಳುವಂಥ ಸಾಮರ್ಥ್ಯಕ್ಕೆ ಬೇಕಾಗಿರೋ ಶಿಕ್ಷಣ ಇತ್ಯಾದಿ ಅವಕಾಶಗಳ ಅರ್ಹತೆಗಳನ್ನು ಪಡ್ಕೊಳ್ಳೋದಕ್ಕೆ ಬೇಕಾದಂಥ ಮೂಲಭೂತ ಉತ್ತೇಜನ ಸಿಗಲಿಲ್ಲ ಸರ್ಕಾರದಿಂದ. ಹೀಗಾಗಿ ಐತಿಹಾಸಿಕವಾಗಿ ಈ ಸಮಾಜದ ಚಲನೆಯ ಭಾಗವಾಗಿ ಪರಿಶಿಷ್ಟರ ಒಳಗಡೆ ಕೆಲವು ಸಮುದಾಯಗಳು ಅವಕಾಶಗಳನ್ನು ಬಹಳ ಬೇಗ ಯಾರು ಪಡ್ಕೊಂಡ್ರು ಆ ಸಮುದಾಯಗಳೇ ಅದನ್ನು ಹೆಚ್ಚಿಗೆ ಪಡ್ಕೊಳ್ತಾ ಹೋದವು. ಉಳಿದವರು ನಿಧಾನಕ್ಕೆ ಕಣ್ಬಿಡೋ ಹೊತ್ತಿಗೆ ಈಗಾಗಲೇ ಪರಿಶಿಷ್ಟ ಜಾತಿಯಿಂದ ಸಿಗುವ ಅವಕಾಶಗಳೆಲ್ಲವೂ ಕೂಡ ಈ ಐತಿಹಾಸಿಕ ಕಾರಣಗಳಿಗೆ ಕೆಲವೇ ಜಾತಿಗಳು ಅದನ್ನು ಪಡ್ಕೊಳ್ತಿದ್ರು. ಇದೊಂದು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಅನ್ಯಾಯ ಅಂತಲ್ಲ, ಐತಿಹಾಸಿಕವಾಗಿ ನಡೆದಂಥ ಒಂದು ಸಂಭವ. ಹೀಗಾಗಿ ಈಗ ಅರ್ಹತೆ ಪಡೆದು ತಮಗೆ ಅವಕಾಶ ಬೇಕು ಅಂತ ಕೇಳಿದಾಗ ಈ ಮೀಸಲಾತಿನಲ್ಲಿ ಇದುವರ ತನಕ ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ಮೊದಲ ಆದ್ಯತೆ ಕೊಟ್ಟು ಹಂಚಿಕೊಳ್ಳುವ, ಪರಿಶಿಷ್ಟ ಜಾತಿಗಳಿಗೆ ಇರುವಂತಹ ಮೀಸಲಾತಿಗಳನ್ನೇ ಹಂಚಿಕೊಳ್ಳಬೇಕು ಅನ್ನುವಂತಹ ಒಂದು ದೊಡ್ಡ ಕೂಗು ಇದುವರ ತನಕ ಅವಕಾಶ ವಂಚಿತರಿಂದ ದೊಡ್ಡ ಮಟ್ಟದಲ್ಲಿ ಬಂತು. ಇದರ ಭಾಗವಾಗಿಯೇ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ, 2000 ಇಸ್ವಿಗಳಲ್ಲಿ ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ, ಎಲ್ಲ ಕಡೆ, ಕರ್ನಾಟಕದಲ್ಲೂ ಕೂಡ ಆನಂತರದಲ್ಲಿ ತುಂಬ ದೊಡ್ಡ ಹೋರಾಟ ಪ್ರಾರಂಭ ಆಯಿತು. 1990ರಲ್ಲೇ ಆಂಧ್ರದಲ್ಲಿ ಹೋರಾಟ ಆಯಿತು, ಅದ ನಂತರ ಕರ್ನಾಟಕದಲ್ಲೂ ಬಂತು. ಇವೆಲ್ಲದರ ಬಗ್ಗೆ ನಾವು ವಿಶೇಷವಾದಂಥ ಎಪಿಸೋಡ್ಗಳನ್ನ ಮಾಡಿದ್ದೀವಿ. ಒಳ ಮೀಸಲಾತಿಗಳಿಗೆ ಸರ್ಕಾರ ಒಪ್ಕೊಳ್ಳದಿದ್ದಂಥ ಸಂದರ್ಭದಲ್ಲಿ 2004ರಲ್ಲಿ ಆಂಧ್ರ ಸರ್ಕಾರ ಕೊಟ್ಟಂತ ಒಂದು ಒಳ ಮೀಸಲಾತಿ ವರ್ಗೀಕರಣವನ್ನು ಪ್ರಶ್ನಿಸಿ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ 2004ರಲ್ಲಿ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅನ್ನುವ ಪ್ರಕರಣದಲ್ಲಿ ಸಂತೋಷ್ ಹೆಗಡೆ ನೇತೃತ್ವದ, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನೇತೃತ್ವದ 5 ಜನರ ಸಾಂವಿಧಾನಿಕ ಪೀಠ ಪರಿಶಿಷ್ಟ ಜಾತಿಗಳು ಅಂತ ಕರೆದ ನಂತರದಲ್ಲಿ ಇನ್ನು ಯಾವತ್ತಿಗೂ ಕೂಡ ಪರಿಶಿಷ್ಟರನ್ನ ಮತ್ತೆ ಮರುವರ್ಗೀಕರಣ ಮಾಡಕ್ಕೆ ಬರೋದಿಲ್ಲ. ಯಾಕಂತಂದರೆ ಪರಿಶಿಷ್ಟರು ಜಾತಿಗಳು ಅಂದ್ರೇನೆ ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರು ಅಂತೇಳಿ, ಇನ್ನು ಅದರಲ್ಲಿ ಮತ್ತೆ ಮರುವರ್ಗೀಕರಣ ಅನ್ನುವಂಥದ್ದು ಸಾಧ್ಯವೇ ಇಲ್ಲ. ಎರಡನೇದಾಗಿ ಸಂವಿಧಾನದಲ್ಲಿ ಆರ್ಟಿಕಲ್ 341 ಪ್ರಕಾರ ಯಾರ್ಯಾರು ಪರಿಶಿಷ್ಟ ಜಾತಿಗೆ ಸೇರಿದವರು ಅನ್ನೋದನ್ನು ಗುರುತಿಸುವುದು ರಾಷ್ಟ್ರಪತಿ ಮಾಡುವ ಘೋಷಣೆಯ ಮೂಲಕ, ಹಾಗೂ ಅದರಲ್ಲಿ ಮೀಸಲಾತಿಯನ್ನು ಒದಗಿಸೋದ್ರ ಬಗ್ಗೆ ಅಥವಾ ಅದನ್ನು ಸೇರಿಸೋದು ಅಥವಾ ಅದರಿಂದ ಹೊರಗಾಕುವಂಥ ಸಾಧ್ಯತೆ ಇರುವಂಥದ್ದು ಸಂಸತ್ತಿಗೆ ಮಾತ್ರ. ರಾಜ್ಯ ಸರ್ಕಾರಗಳಿಗೆ ಆ ಕಾರಣಕ್ಕಾಗಿ 341(1) 341(2) ರಾಜ್ಯ ಸರ್ಕಾರಕ್ಕೆ ಒಂದು ಜಾತಿಗಳನ್ನು ಘೋಷಣೆ ಮಾಡೋದಾಗಲಿ
ಪರಿಶಿಷ್ಟ ಜಾತಿಗಳನ್ನು ಘೋಷಣೆ ಮಾಡೋದಕ್ಕೆ ಸರ್ಕಾರ ಶಿಫಾರಸು ಮಾಡಬೇಕು, ಆದರೆ ಅದು ಕ್ಯಾಬಿನೆಟ್ ಅನುಮೋದನೆ ಪಡೆದು, ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ಪಡೆದು ರಾಷ್ಟ್ರಪತಿ ಘೋಷಣೆ ಮಾಡಬೇಕು. ಪರಿಶಿಷ್ಟ ಜಾತಿಗಳ ಸೇರ್ಪಡೆ ಮತ್ತು ಬೇರ್ಪಡೆಯ ವಿಷಯಕ್ಕೆ ಬಂದರೂ ಕೂಡ ರಾಜ್ಯ ಸರ್ಕಾರಗಳು ಶಿಫಾರಸು ಮಾಡಿದ್ರು ಕೂಡ ಅದನ್ನು ಮತ್ತೆ ಸಂಸತ್ತಿನಲ್ಲಿ ಮಾತ್ರ ಅದು ಚರ್ಚೆ ಆಗಬೇಕು. ಇವೆರಡರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರಕ್ಕೆ ಯಾವುದೇ ವಿಶೇಷ ಅಧಿಕಾರ ಇಲ್ಲದ್ರಿಂದ ಒಳವರ್ಗೀಕರಣದ ಅಧಿಕಾರವೂ ಕೂಡ ರಾಜ್ಯ ಸರ್ಕಾರಕ್ಕಿರಲ್ಲ. ಒಂದು, ಪರಿಶಿಷ್ಟ ಜಾತಿಗಳ ಒಳವರ್ಗೀಕರಣ ಮಾಡಕ್ಕೆ ಬರೋದಿಲ್ಲ. ಎರಡನೇದು, ಅಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅಂತೇಳಿ ಆಂಧ್ರ ಪ್ರದೇಶ ಸರ್ಕಾರ ಮಾಡಿದಂಥ ಎಲ್ಲ ಒಳವರ್ಗೀಕರಣವನ್ನು ಹೊಡೆದಾಕ್ತು. ಆದರೆ ಈ ಆದೇಶದ ಮೇರೆಗೇನೆ ಈ ಹಿಂದೆ ಪಂಜಾಬ್ನಲ್ಲಾಗಲಿ ಅಥವಾ ಹರಿಯಾಣದಲ್ಲಾಗಲಿ, ತಮಿಳುನಾಡಲ್ಲಾಗಲಿ, ಮಧ್ಯಪ್ರದೇಶದಲ್ಲಾಗಲಿ, ಏನೇನು ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಏನಿತ್ತು ಅವೆಲ್ಲವೂ ಕೂಡ ರದ್ದಾಯಿತು. ಅದಾದ ನಂತರ ಇದರ ಬಗ್ಗೆ ಇನ್ನು ಮತ್ತೆ ಪಂಜಾಬ್ನಲ್ಲಿ ಇದರ ನಡುವೆನೂ ಕೂಡ ವಿಶೇಷ ರೀತಿಯಾದಂಥ ಒಂದು ಒಳ ಮೀಸಲಾತಿಯನ್ನು ಕೊಟ್ಟರು. ಅದನ್ನು ಮತ್ತೆ ಪ್ರಶ್ನಿಸಿ ದವಿಂದರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣ 2020ರಲ್ಲಿ ಸುಪ್ರೀಂ ಕೋರ್ಟ್ಗೆ ಬಂತು. ಅದು ಮತ್ತೆ 5 ಜನರ ಸಾಂವಿಧಾನಿಕ ಪೀಠ. ಆ ಸಾಂವಿಧಾನಿಕ ಪೀಠ 2004ರ ಸಂತೋಷ್ ಹೆಗಡೆಯವರ ಪೀಠಕ್ಕೆ ತದ್ವಿರುದ್ಧವಾದಂಥ ತೀರ್ಪನ್ನು ಕೊಟ್ಟು, ಇಲ್ಲ, ಪರಿಶಿಷ್ಟರ ಒಳಗಡೆನೂ ಕೂಡ ಮರುವರ್ಗೀಕರಣ ಸಾಧ್ಯ. ಪರಿಶಿಷ್ಟ ಜಾತಿಗಳು ಅನ್ನುವಂಥದ್ದು ಒಂದು ಹೋಮೋಜಿನಿಯಸ್ ಅಲ್ಲ, ಏಕರೂಪ ಇರುವ ಜಾತಿಗಳ ಸಮೂಹ ಅಲ್ಲ. ಅದರಲ್ಲೂ ಕೂಡ ಬೇರೆ ಬೇರೆ ಒಂದು ಅಸಮಾನತೆ ಇರುವಂತಹ, ಸಾಪೇಕ್ಷವಾಗಿ ಅಸಮಾನತೆ ಇರುವಂತಹ ಜಾತಿಗಳ ಸಮೂಹ ಇದೆ. ಮತ್ತು ರಾಜ್ಯ ಸರ್ಕಾರಗಳಿಗೆ ಆ ರೀತಿ ಒಳವಿಂಗಡೆ ಮಾಡುವಂತಹ ಅಧಿಕಾರ ಇದೆ ಅಂತ ತೀರ್ಪು ಕೊಡ್ತು. ಆದರೆ 2020ರ ತೀರ್ಪು ಕೊಟ್ಟಿದ್ದು 5 ಜನರ ಬೆಂಚು, 2004ರಲ್ಲಿ ತೀರ್ಪು ಕೊಟ್ಟಿದ್ದು ಕೂಡ 5 ಜನರ ಸಾಂವಿಧಾನಿಕ ನ್ಯಾಯಪೀಠವೇ ಆಗಿದ್ದರಿಂದ ದವಿಂದರ್ ಸಿಂಗ್ ಅವರ ತೀರ್ಪು ಜಾರಿಗೆ ಬರೋಕ್ಕಾಗಲಿಲ್ಲ. ದವಿಂದರ್ ಸಿಂಗ್ ಬೆಂಚಿನಲ್ಲಿ ಆ ಬೆಂಚು ಇದನ್ನು ಒಂದು ಇನ್ನೂ ಹೆಚ್ಚಿನ ನ್ಯಾಯಾಧೀಶರಿರುವ ಪೀಠಕ್ಕೆ, 7 ಜನರ ಸಾಂವಿಧಾನಿಕ ಪೀಠಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗೆ ಮನವಿ ಸಲ್ಲಿಸಿದ್ರು. ಅದರ ಭಾಗವಾಗಿಯೇ 2023ರ ಡಿಸೆಂಬರ್ನಲ್ಲಿ ಇದರ ಬಗ್ಗೆ ಒಂದು 7 ಜನರ ಸಾಂವಿಧಾನಿಕ ಪೀಠ ಇತ್ತು. ಆಗ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ಚಂದ್ರಚೂಡ್ ಅವರಿದ್ದರು. ಚಂದ್ರಚೂಡ್ ಅವರ ಜೊತೆಗೆ 7 ಜನ ನ್ಯಾಯಾಧೀಶರು 2023ರ ಡಿಸೆಂಬರಿಂದ ಜನವರಿ, ಫೆಬ್ರವರಿ ನಿರಂತರವಾಗಿ ಅದರ ಬಗ್ಗೆ ವಾದ ವಿವಾದಗಳು ನಡೆದು, ವಾದ ವಿವಾದ ಮುಗಿದೋಗಿದ್ದು ಫೆಬ್ರವರಿನಲ್ಲಿ. 2024ರಲ್ಲಿ ಲೋಕಸಭಾ ಚುನಾವಣೆ ಇತ್ತು. ಲೋಕಸಭಾ ಚುನಾವಣೆ ಆದ ಮೇಲೆ 2024ರ ಆಗಸ್ಟ್ 1ಕ್ಕೆ ಸಾಂವಿಧಾನಿಕ ಪೀಠ ತನ್ನ ತೀರ್ಪು ಕೊಡ್ತು. ತೀರ್ಪು 6 ಜನರ ಬಹುಮತದೊಂದಿಗೆ, ಒಬ್ಬರು ಮಾತ್ರ ಅದನ್ನು ವಿರೋಧಿಸಿದ್ರು. ಇನ್ನು 6 ಜನರು ವಿವರಣೆ ಮಾಡಿದ್ದೇನಪ್ಪ ಅಂತಂದರೆ, ಇದು ತುಂಬ ಮುಖ್ಯವಾದದ್ದು. ಪರಿಶಿಷ್ಟ ಜಾತಿಗಳು ಅಂತ ಕರೆಯಲ್ಪಡುವಂತಹ ಜಾತಿಗಳ ಸಮೂಹ ಸಮಾಜದ ಇತರ ಜಾತಿಗಳಿಗೆ ಹೋಲಿಸಿದರೆ, ಬಲಾಢ್ಯ ಜಾತಿಗಳಿಗೆ ಹೋಲಿಸಿದರೆ ತಮ್ಮ ನಡುವೆ ಏಕರೂಪತೆಯನ್ನು ಹೊಂದಿದೆ. ಆ ಏಕರೂಪತೆ ಒಂದು ಅಸ್ಪೃಶ್ಯತೆ ಅನ್ನೋ ಸಾಮಾಜಿಕ ಹಿಂದುಳಿದಿರುವಿಕೆ ಹಾಗೂ ಉಳಿದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಿಂದುಳಿದಿರುವಿಕೆಯಲ್ಲೂ ಕೂಡ ಉಳಿದ ಸಮಾಜಕ್ಕೆ ಹೋಲಿಸಿದರೆ ಏಕರೂಪತೆಯನ್ನು ಹೊಂದಿರುವುದು ನಿಜ. ಆದರೆ ಐತಿಹಾಸಿಕ ಕಾರಣಗಳಿಗಾಗಿಯೂ ಕೂಡ ಈ ಪರಿಶಿಷ್ಟ ಜಾತಿಗಳ ಸಮೂಹದಲ್ಲಿರುವ ಒಳಜಾತಿಗಳು, ಉಪಜಾತಿಗಳು ಏಕರೂಪತೆಯ ಅಸಮಾನತೆಯನ್ನೇ ಸಾಕಷ್ಟು ಸಂದರ್ಭದಲ್ಲಿ ಅನುಭವಿಸ್ತಿರುವುದಿಲ್ಲ. ಹೀಗಾಗಿ ಈ ಪರಿಶಿಷ್ಟ ಜಾತಿಗಳು ಒಂದು ಕರೆಸಿಕೊಳ್ಳಲ್ಪಡುವ ಸಮೂಹದ ಒಳಗಡೆನೂ ಕೂಡ ಒಂದು ಅಸಮಾನತೆ ಇದೆ, ಅಸಮಾನ ಜಾತಿಗಳಿದ್ದಾವೆ. ಸಾಮಾಜಿಕ ಸ್ಥಾನಮಾನ ಅಥವಾ ಆರ್ಥಿಕ ಸ್ಥಾನಮಾನ, ಶೈಕ್ಷಣಿಕ ಸ್ಥಾನಮಾನದ ಮಾನದಂಡದಲ್ಲಿ ಅವುಗಳನ್ನು ವಿಶ್ಲೇಷಣೆ ಮಾಡಿದ್ರೆ ಈ ಎಲ್ಲ ಜಾತಿಗಳು ಏಕರೂಪದಲ್ಲಿ ಇರುವುದಿಲ್ಲ. ಹೀಗಾಗಿ ಮೀಸಲಾತಿಯ ಪ್ರಶ್ನೆ ಬಂದಾಗ ಅಸಮಾನರನ್ನ ಸಮಾನರು ಅಂತ ಭಾವಿಸಬಾರದು, ಸಮಾನರನ್ನ ಅಸಮಾನರು ಎಂದು ಭಾವಿಸಬಾರದು. ಇಡೀ ಸಮೂಹ ಅಸಮಾನ ಜಾತಿಗಳಿಂದ ಕೂಡಿರುವುದರಿಂದ ಅವರೆಲ್ಲರಿಗೂ ಕೂಡ ಒಟ್ಟಿಗೆ ಒಂದೇ ಅಂತಂದ್ಬಿಟ್ಟು ಸಮಾನರು ಅಂತ ಪರಿಗಣಿಸಿದರೆ ಮೀಸಲಾತಿಯ ತತ್ವಕ್ಕೆ ವಿರುದ್ಧವಾಗುತ್ತದೆ. ಸಮಾನರನ್ನ ಒಂದು ವರ್ಗೀಕರಣ ಮಾಡಿ ಅವರಿಗೆ ಮೀಸಲಾತಿ ಕೊಡಬೇಕು, ಅಸಮಾನರನ್ನ ಬೇರ್ಪಡಿಸಿ ಅವರಿಗೆ ಬೇರೆ ರೀತಿ ವರ್ಗೀಕರಣ ಮಾಡಬೇಕು. ಹೀಗೆ ವರ್ಗೀಕರಣ ಮಾಡಬೇಕಾದ್ರೆ ಯಾರಿಗೆ ವಿಶೇಷವಾಗಿ ಈ ರೀತಿಯ ಒಳ ಮೀಸಲಾತಿಯ ಅಗತ್ಯ ಇದೆ ಅಂತ ಸರ್ಕಾರ ಭಾವಿಸುತ್ತೋ ಅವರಿಗೆ ಯಾಕೆ ಅಗತ್ಯ ಇದೆ, ಯಾವ ಸಮುದಾಯಗಳಿಗೆ ವಿಶೇಷವಾಗಿ ಹಿಂದುಳಿದಿರೋರು ಅಂತಂದ್ಬಿಟ್ಟು ಸರ್ಕಾರ ಗುರುತಿಸುತ್ತೆ, ಅವರು ಯಾವ ರೀತಿಯಲ್ಲಿ ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸರ್ಕಾರದ ಹುದ್ದೆಗಳ ಪ್ರಾತಿನಿಧ್ಯದಲ್ಲಿ ಯಾವ ರೀತಿ ಹಿಂದುಳಿದಿದ್ದಾರೆ ಅಂತೇಳಿ ಎಂಪೆರಿಕಲ್ ಡೇಟಾ, ತಳಮಟ್ಟದ ವೈಜ್ಞಾನಿಕ ದತ್ತಾಂಶಗಳನ್ನು ಸಂಗ್ರಹಿಸಬೇಕು. ಆ ದತ್ತಾಂಶಗಳ ಆಧಾರದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಮತ್ತು ಆ ಮೀಸಲಾತಿಯಿಂದಾಗಿ ಏನು ಈ ಅಂತರ ಇದೆ, ಅಸಮಾನತೆ ಇದೆ, ಅದು ನಿವಾರಣೆಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಸಾಬೀತು ಮಾಡಬೇಕು.
ಇದನ್ನು ಮಾಡಬೇಕಾದ್ರೆ ಯಾವ ಕಾರಣಕ್ಕೂ ಕೂಡ ಇದು ಪರಿಶಿಷ್ಟ ಜಾತಿಗಳ ಒಳಗಡೆ ಮರುವರ್ಗೀಕರಣ ಬಿಟ್ಟರೆ ಯಾರನ್ನೂ ಕೂಡ ಇದುವರ ತನಕ ಯಾರು ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಅನುಭವಿಸ್ತಿದ್ದಾರೆ ಅವರನ್ನು ಪಟ್ಟಿಯಿಂದ ಹೊರಗೆ ಹಾಕಬಾರದು. ಮೀಸಲಾತಿಯ ಪ್ರಮಾಣ ಕಡಿಮೆ ಆಗ್ಬೋದು ಬಿಟ್ಟರೆ ಅವರೆಲ್ಲರೂ ಪರಿಶಿಷ್ಟ ಜಾತಿಯ ಸಮೂಹದಲ್ಲೇ ಇರ್ತಾರೆ. ಆದರೆ ಪಾಲನ್ನು ಹಂಚಿಕೊಳ್ಳಬೇಕಾದರೆ ಎಷ್ಟು ಹಿಂದುಳಿದಿದ್ದಾರೆ ಅನ್ನೋದರ ಮಾನದಂಡದಲ್ಲಿ ಪಾಲಿನ ಹಂಚಿಕೆ ಆಗಬೇಕು ಮತ್ತು ಅದಕ್ಕೆ ಪ್ರಧಾನವಾಗಿ ವೈಜ್ಞಾನಿಕವಾಗಿ ದತ್ತಾಂಶಗಳ ಸಂಗ್ರಹ ಆಗಬೇಕು. ಹಿಂದುಳಿದಿರುವಿಕೆಯನ್ನು ಆಧರಿಸಿ ಆ ಹಿಂದುಳಿದಿರುವಿಕೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ಸರ್ಕಾರಿ ಪ್ರಾತಿನಿಧ್ಯ, ರಾಜಕೀಯ. ಇದು ಸುಪ್ರೀಂ ಕೋರ್ಟ್ ಹೇಳಿದಂತಹ ಸಾರಾಂಶ. ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಈ ಎಲ್ಲ ದತ್ತಾಂಶಗಳನ್ನು ಶೇಖರಣೆ ಮಾಡಿ ಈ ಒಂದು ಅಭಿಪ್ರಾಯಕ್ಕೆ ಬಂದಿದೆಯಾ? ಯಾಕಂದರೆ ಈ ಹಿಂದೆ ಸದಾಶಿವ ಆಯೋಗ ಅದೇ ರೀತಿ ಮಾಡಿತ್ತು. ಅದನ್ನು ಬಹಿರಂಗಗೊಳಿಸದೇನ ಅದರ ಒಳಗಿನ ಚರ್ಚೆಗಳೇನು ಅನ್ನೋದು ಹೆಚ್ಚು ಜನರಿಗೆ ಅಧಿಕೃತವಾಗಿ ಗೊತ್ತಾಗಲಿಲ್ಲ. ಯಾಕಂದರೆ ಆಗಲೂ ಕೂಡ ನಾಗಮೋಹನ್ ದಾಸ್ ಆಯೋಗದ ವರದಿ ರೀತಿ ಸುಮಾರಷ್ಟು ಜನರ ಹತ್ರ ಈಗ ಇರುವಂತೆ ಅತಿ ಹೆಚ್ಚು ಆಗ ಸಾಮಾಜಿಕ ಜಾಲತಾಣಗಳು ಕೂಡ ಕಡಿಮೆ ಇದ್ದಿದ್ದರಿಂದ ಆ ಪ್ರಮಾಣದಲ್ಲಿ ಸಿಕ್ಕಿರಲಿಲ್ಲ. ಆ ನಂತರ BJPಯ ಮಾಧುಸ್ವಾಮಿಯವರ ಆಯೋಗದಲ್ಲಿ ಏನು ಹಂಚಿಕೆ ಮಾಡಲಾಯಿತು ಅದಕ್ಕೆ ಯಾವುದೇ ಬುನಾದಿನೇ ಇರಲಿಲ್ಲ. ಅಂದರೆ ಈ ಜಾತಿಗಳು ಇಷ್ಟಿದ್ದಾರೆ ಅಂತ ಅಧ್ಯಯನ ಮಾಡಿದ್ದು ಅಥವಾ ಸೆಕೆಂಡರಿ ಡೇಟಾ ಇರ್ಬೋದು, ಪ್ರೈಮರಿ ಡೇಟಾ ಇರ್ಬೋದು, ಯಾವುದನ್ನೂ ಕೂಡ ಸಮಗ್ರವಾಗಿ ಪರಿಶೀಲಿಸಿದರೆ ಮಾಧುಸ್ವಾಮಿ ಕೂಡ ಒಂದು ಫಾರ್ಮುಲಾ ಕೊಡ್ತು. ಸದಾಶಿವ ಆಯೋಗ ಎಲ್ಲವನ್ನು ಅಧ್ಯಯನ ಮಾಡಿ ಒಂದು ಫಾರ್ಮುಲಾ ಕೊಡ್ತು. ಬಟ್ ಸದಾಶಿವ ಆಯೋಗ ತನ್ನ ತೀರ್ಪನ್ನು, ತನ್ನ ಶಿಫಾರಸನ್ನು ಮಾಡಬೇಕಾದ್ರೆ ಇನ್ಫ್ಯಾಕ್ಟ್ ಇದು ಸದಾಶಿವ ಆಯೋಗದಲ್ಲೂ ಇದೆ, ಅಷ್ಟೊತ್ತಿಗಾಗಲೇ ಸುಪ್ರೀಂ ಕೋರ್ಟ್ನ 2004 ಬೆಂಚು ಒಳ ಮೀಸಲಾತಿ ಕೊಡಬಾರದು ಅಂತ ಮಾಡಿತ್ತು. ಇದ್ದಿದ್ದು ಎರಡೇ ದಾರಿ, 7 ಬೆಂಚಿನ ಕೋರ್ಟ್ಗೆ ಹೋಗಬೇಕಾಗಿತ್ತು ಅಥವಾ ಕೇಂದ್ರ ಸರ್ಕಾರದಲ್ಲಿ ಸಂಸತ್ತಿನಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಬರಬೇಕಾಗಿತ್ತು. ಅವೆರಡನ್ನೂ ಮಾಡ್ದಿರ ಕಾಂಗ್ರೆಸ್ಸು BJP ಇಬ್ಬರು ಕೂಡ ನಾವು ಬಂದರೆ ಸದಾಶಿವ ಆಯೋಗ ಜಾರಿಗೆ ತರ್ತೀವಿ, ನಾವು ಬಂದರೆ ಸದಾಶಿವ ಆಯೋಗ ವರದಿ ಜಾರಿಗೆ ತರ್ತೀವಿ ಅಂತೇಳಿ ಜನರಿಗೆ ಮೋಸ ಮಾಡ್ತಾನೆ ಬಂದರು. ಯಾರು ಬಂದಿದ್ರು ಸದಾಶಿವ ಆಯೋಗ ಜಾರಿಯಾಗಕ್ಕೆ ಆಗ್ತಿರ್ಲಿಲ್ಲ. ಯಾಕಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನ ತಡೆಗೋಡೆ ಇತ್ತು. ಅದನ್ನು ಮೀರುವುದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿಯೂ ಆಗಿರಲಿಲ್ಲ. ಈಗ ಆಗಸ್ಟ್ ಅಂದರೆ ಮಾಧುಸ್ವಾಮಿ ಅವರ ಒಟ್ಟಾರೆ ಅವರ ಕಾಜಿ ನ್ಯಾಯದ ಫಾರ್ಮುಲಾ ಕೂಡ ಹೆಚ್ಚು ಕಡಿಮೆ ಅದೇ ರೀತಿ ಇತ್ತು. ಈಗ ಸುಪ್ರೀಂ ಕೋರ್ಟ್ನ ಅಡೆತಡೆಗಳು ನಿವಾರಣೆಯಾಗಿ ಸುಪ್ರೀಂ ಕೋರ್ಟೇ ಮಾಡಬಹುದು ಅಂತೇಳಿ ಮಾನದಂಡಗಳನ್ನ ರೂಪಿಸಿದ ಮೇಲೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೇಮಕ ಆಯಿತು. ಈಗ ಚರ್ಚಿಸಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ನಾಗಮೋಹನ್ ದಾಸ್ ಆಯೋಗ ಈ ರೀತಿ ಅಧ್ಯಯನ ಮಾಡಿದೆಯಾ? 6 ತಿಂಗಳ 7 ತಿಂಗಳ ಕಾಲ ನಿರಂತರವಾಗಿ ನಾಗಮೋಹನ್ ದಾಸ್ ಅವರ ಆಯೋಗ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಹಾಗೂ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ವಹಿಸಿಕೊಂಡು ತಮಗೆ ಅಲ್ಲಿ ಸುಮಾರಷ್ಟು ಆಸಕಾರಗಳು ಬಂದವು. ಪ್ರಾರಂಭದಲ್ಲಿ ನೇಮಕ ಆದಮೇಲೂ ಕೂಡ 1 ತಿಂಗಳ ಕಾಲ ಸಾಕಷ್ಟು ಸೌಕರ್ಯಗಳಿರಲಿಲ್ಲ. ಆಮೇಲೆ ಪದೇ ಪದೇ ಹೇಳಿದ್ರು ಕೂಡ ಸುಮಾರಷ್ಟು ಸರ್ಕಾರಿ ಇಲಾಖೆಗಳಿಂದ ಮಾಹಿತಿಗಳು ಬಂದಿರಲಿಲ್ಲ. ಇವೆಲ್ಲದರ ನಡುವೆನೂ ಕೂಡ ಏನು ಸಾಧ್ಯವೋ, ಇರುವ ಮಿತಿನಲ್ಲಿ ಏನೆಲ್ಲ ಸಾಧ್ಯವೋ ಅದನ್ನಿಟ್ಟುಕೊಂಡು ಒಂದು ವರದಿಯನ್ನು ಕೊಡಲಾಗಿದೆ. ಇದರಲ್ಲಿ ಮೊದಲನೇದು ಹಿಂದುಳಿದಿರುವಿಕೆ ಯಾವ್ಯಾವ ಜಾತಿಗಳಿಗೆ ಎಷ್ಟಿದೆ. ಇದರಲ್ಲಿ ಪ್ರಧಾನವಾದದ್ದು ಯಾವುದು? ಇದರಲ್ಲಿ ಮೊದಲನೇದು ಶೈಕ್ಷಣಿಕ ಹಿಂದುಳಿದಿರುವಿಕೆ ಯಾವ್ಯಾವ ಜಾತಿಗಳಲ್ಲಿ ಎಷ್ಟೆಷ್ಟಿದೆ. ಈ ಪ್ರಶ್ನೆಗೆ ಬಂದಾಗ 2-3 ಅಂಶಗಳನ್ನು ಇಟ್ಕೊಂಡು ನಾಗಮೋಹನ್ ದಾಸ್ ಆಯೋಗ ಈ ವಿಶ್ಲೇಷಣೆಯನ್ನು ಮಾಡಿದೆ. ಮೊದಲನೇದು, ಪರಿಶಿಷ್ಟ ಜಾತಿಗಳ ಒಳಗಿರುವ ಈ ಎಲ್ಲ ಜಾತಿಗಳ 101 ಜಾತಿಗಳ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ. ಆ ಸಾಕ್ಷರತೆಯ ಪ್ರಮಾಣ ಬಂದಾಗ 80%ಕ್ಕಿಂತ ಜಾಸ್ತಿ ಇರುವಂತಹ ಜಾತಿಗಳೆಷ್ಟು, 60%ಕ್ಕಿಂತ ಜಾಸ್ತಿ ಎಷ್ಟಿದೆ, 40%ಕ್ಕಿಂತ ಜಾಸ್ತಿ ಸಾಕ್ಷರತೆ ಇರುವ ಜಾತಿಗಳೆಷ್ಟು, 20%ಕ್ಕಿಂತ ಜಾಸ್ತಿ ಇರುವ ಜಾತಿಗಳೆಷ್ಟು ಅನ್ನುವಂತಹ 4-5 ವರ್ಗೀಕರಣ ಮಾಡಿ ಯಾವ್ಯಾವ ಜಾತಿಗಳಿಗೆ ಸಾಕ್ಷರತೆ ಪ್ರಮಾಣ ಹೆಚ್ಚಿದೆ ಅಂತ ನೋಡಿದಾಗ ಸಾಕ್ಷರತೆಯ ವಿಷಯದಲ್ಲಿ ಪರಿಶಿಷ್ಟ ಜಾತಿಯ ಒಳಗಡೆ ಇರುವಂತಹ ಜಾತಿಗಳು ಸಾಪೇಕ್ಷವಾಗಿ ಇತರ ಜಾತಿಗಳಿಗಿಂತ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಎನ್ನುವ ಒಂದು ಅಂದಾಜು ಸಿಗುತ್ತೆ. ಅದರ ಭಾಗವಾಗಿ ಏನು ಪ್ರವರ್ಗ ಏನಲ್ಲಿರುವಂತಹ 59 ಜಾತಿಗಳನ್ನು ಪಟ್ಟಿ ಮಾಡಲಾಗಿದೆ. ಆ 59 ಜಾತಿಗಳಲ್ಲಿ ಬಹುಪಾಲು ಜಾತಿಗಳು 40%ಕ್ಕಿಂತ ಕಡಿಮೆ ಸಾಕ್ಷರತೆಯನ್ನು 2025ನೇ ಇಸ್ವಿನಲ್ಲೂ ಸ್ವಾತಂತ್ರ್ಯ ಬಂದ 78 ವರ್ಷದ ನಂತರವೂ ಕೂಡ, ಅಂದರೆ 100 ಜನ ಮಕ್ಕಳಿದ್ರೆ ಪ್ರಾಥಮಿಕ ಶೈಕ್ಷಣಿಕ ಸೌಲಭ್ಯ ಎಲ್ಲ ಕಡೆ ಸಿಕ್ಕದಾಗಿಯೂ ಕೂಡ ಈ ಪ್ರವರ್ಗದ ಮಕ್ಕಳು 20% ಮಾತ್ರ ಸಾಕ್ಷರತೆಯನ್ನು ಹೊಂದಿದ್ದಾರೆ. 80%ಕ್ಕಿಂತ ಹೆಚ್ಚಿನ ಸಾಕ್ಷರತೆ ಹೊಂದಿರುವಂತಹ ಜಾತಿಗಳು ಈಗಾಗಲೇ ಮೊದಲು
ಸ್ವಾತಂತ್ರ್ಯ ನಂತರದಲ್ಲಿ ಹಾಗೂ ಕಳೆದ 50-60 ವರ್ಷಗಳಿಂದ ಯಾರು ನಿರಂತರವಾಗಿ ಈ ರೀತಿಯ ಸೌಲಭ್ಯಗಳನ್ನು ಹೊಂದ್ಕೊಂಡು ಬಂದಿದ್ದಾರೆ, ಪರಿಶಿಷ್ಟ ಜಾತಿಗಳ ಒಳಗಡೆ ಆ ಜಾತಿಗಳು ಹೆಚ್ಚು ಆ ಸೌಲಭ್ಯವನ್ನು ಹೊಂದಿದ್ದಾವೆ. ಇದಲ್ಲದೀರ ತಮ್ಮ ಪರದೆಯ ಮೇಲೆ ಸಮೀಕ್ಷೆಯ ಫಲಿತಾಂಶಗಳು ಅಂತಂದ್ಬಿಟ್ಟು ಒಂದು ಕೋಷ್ಟಕ ಬರುತ್ತೆ, ನೀವು ಅದನ್ನು ನೋಡಬಹುದು. ಅದರಲ್ಲಿ ಬೇರೆ ಪದವಿಯನ್ನು ಪೂರ್ಣಗೊಳಿಸಿದವರು, ಪದವಿಗೆ ಸಮವಲ್ಲದ ತಾಂತ್ರಿಕ ಡಿಪ್ಲೊಮೊ ಸರ್ಟಿಫಿಕೇಟ್ ಪಡೆದವರು, ಸ್ನಾತಕೋತ್ತರ ಪದವಿ ಪಡೆದವರು, ಇವೆಲ್ಲದರ ಒಂದು ಪಟ್ಟಿಯನ್ನು ಕೊಡಲಾಗಿದೆ. ಅದರಲ್ಲಿ ಗುಂಪು ಎ, ಗುಂಪು ಬಿ, ಗುಂಪು ಸಿ ಪ್ರಮಾಣವಾರು ಎಷ್ಟೆಷ್ಟು, ಒಟ್ಟಾರೆ ಆಯಾ ಗುಂಪಿನ ಜನಸಂಖ್ಯೆಗೆ ಹೋಲಿಸಿದ್ರೆ ಎಷ್ಟು ಪ್ರಮಾಣದ ಜನರು ಪಡ್ಕೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಉದಾಹರಣೆಗೆ ಸ್ನಾತಕೋತ್ತರ ಪದವಿ ಪಡೆದವರ ಪಟ್ಟಿನಲ್ಲಿ ನೋಡಿದ್ರೆ ಗುಂಪು ಎ ನಲ್ಲಿ ಆ ಜಾತಿಗಳ ಜನಸಂಖ್ಯೆಗೆ ಹೋಲಿಸಿದ್ರೆ ಕೇವಲ 1.78%, ಗುಂಪು ಬಿ ನಲ್ಲಿ 1.05, ಗುಂಪು ಸಿ ನಲ್ಲಿ 2.38, ಈ ರೀತಿ ಬೇರೆ ಬೇರೆ ಇರೋದನ್ನು ನೋಡ್ತೀವಿ. ಮೀಸಲಾತಿ ಕೋಟಾದಲ್ಲಿ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಪ್ರವೇಶ ಪಡೆದವರ ಪಟ್ಟಿಯನ್ನು ನೀವು ನೋಡಿದ್ರೆ ಗ್ರೂಪ್ ಎ ನಲ್ಲಿ ಬರೀ 0.93, ಗುಂಪು ಬಿ ನಲ್ಲಿ 1.14, ಗುಂಪು ಸಿ ನಲ್ಲಿ 1.65, ಗುಂಪು ಡಿ ನಲ್ಲಿ 1.23 ನಾವು ನೋಡ್ತೀವಿ. ಅಂದರೆ ಇದು ಸಾಪೇಕ್ಷವಾಗಿ ಶೈಕ್ಷಣಿಕವಾಗಿ ಸಾಕ್ಷರತೆ ಮತ್ತು ಹೆಚ್ಚಿನ ಉನ್ನತ ಶಿಕ್ಷಣ ಇವುಗಳಲ್ಲಿ ಇಡೀ ಪರಿಶಿಷ್ಟರನ್ನು ಬಲಾಢ್ಯ ಜಾತಿಗಳು ಹೋಲಿಸಿದ್ರೆ ಇವೆಲ್ಲ ಏನೂ ಅಲ್ಲ, ನಾವೀಗ ಅದನ್ನು ಚರ್ಚೆ ಮಾಡ್ತಿಲ್ಲ. ಪರಿಶಿಷ್ಟ ಜಾತಿಗಳ ಒಳಗಡೆ ನೋಡಿದ್ರೆ ಒಂದು ಬಗೆಯ ಅಸಮಾನತೆ ಸಾಕ್ಷರತೆಯಲ್ಲಿ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ಳುವುದರಲ್ಲಿ ಇರುವುದು ಎದ್ದು ಕಾಣುತ್ತೆ. ಇದಲ್ಲದೇರ ತುಂಬ ಮುಖ್ಯವಾಗಿ ತಮ್ಮ ಪರದೆಯ ಮೇಲೆ ನಾಗಮೋಹನ್ ದಾಸ್ ಅವರ ವರದಿಯ ಮತ್ತೊಂದು ಪ್ಯಾರ ಬರುತ್ತೆ, ನಾನು ಅದನ್ನು ಓದ್ಬಿಡ್ತೀನಿ, ತಾವು ಕೇಳಿಸ್ಕೋಬೋದು. ಪರಿಶಿಷ್ಟ ಪಟ್ಟಿಯಲ್ಲಿರುವ 101 ಜಾತಿಗಳಲ್ಲಿ ತಾಂತ್ರಿಕ ಪದವಿ ಪಡೆಯದೇ ಇರುವ 25 ಜಾತಿಗಳಿದ್ದಾವೆ. ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆಯದ 14 ಜಾತಿಗಳಿವೆ. MBBS ಪದವಿ ಪಡೆಯದ 40 ಜಾತಿಗಳಿವೆ. ಇಂಜಿನಿಯರಿಂಗ್ ಪದವಿ ಪಡೆಯದ 14 ಜಾತಿಗಳಿವೆ ಮತ್ತು PhD ಪದವಿ ಪಡೆಯದ 54 ಜಾತಿಗಳಿವೆ. ಈ ಜಾತಿಗಳಿಗೆ ಉನ್ನತ ಶಿಕ್ಷಣ ಪಡೆಯುವುದು ಸಾಧ್ಯವಾಗಿಲ್ಲ. ಪ್ರಾಥಮಿಕ ಶಿಕ್ಷಣ ಸಾರ್ವತ್ರಿಕ ಹಕ್ಕು ಅಂತಾಗಿರೋದ್ರಿಂದ ಒಂದಷ್ಟು ಪ್ರಾಥಮಿಕ ಶಿಕ್ಷಣ ಅಷ್ಟೇ ಸಿಗ್ತಾ ಇದೆ, ಅಲ್ಲಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಹೀಗಾಗಿ ಪರಿಶಿಷ್ಟರ ಒಳಗಡೆನೂ ಕೂಡ ಶೈಕ್ಷಣಿಕ ವಿಷಯಕ್ಕೆ ಬರುವುದಾದರೆ ಅಪಾರವಾದಂಥ ಅಸಮಾನತೆ ಇರುವುದು ಎದ್ದು ಕಾಣುತ್ತೆ. ಇದಲ್ಲದೀರ ಇನ್ನೊಂದು ಅತಿ ಮುಖ್ಯವಾದದ್ದೇನು, ಸರ್ಕಾರಿ ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯ ಎಷ್ಟಿದೆ. ಈಗ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ, ಗ್ರೂಪ್ ಇ ಇವುಗಳ ಜನಸಂಖ್ಯೆಯ ಪ್ರಮಾಣವನ್ನು ಕೂಡ ಈಗಾಗಲೇ ನಾವು ಗಮನಿಸಿದ್ದೀವಿ. ಗ್ರೂಪ್ ಎ ನಲ್ಲಿ 5.2 ಲಕ್ಷ ಇರ್ತಾರೆ ಗ್ರೂಪ್ ಎ, ಅಂದರೆ ಗ್ರೂಪ್ ಎ ನಲ್ಲಿ. ಗ್ರೂಪ್ ಬಿ ನಲ್ಲಿ ನೀವು ನೋಡಿದ್ರೆ ಪ್ರಧಾನವಾಗಿ ಮಾದಿಗ ಸಂಬಂಧಿತ ಜಾತಿಗಳು ಸುಮಾರು 36 ಲಕ್ಷ ಜನ ಇರ್ತಾರೆ. ಗ್ರೂಪ್ ಸಿ ನಲ್ಲಿ ಹೊಲೆಯ ಸಂಬಂಧಿತ ಜಾತಿಗಳು 30 ಲಕ್ಷ. ಗ್ರೂಪ್ ಡಿ ನಲ್ಲಿ ಸ್ಪೃಶ್ಯ ಜಾತಿಗಳು ಹೆಚ್ಚು ಕಡಿಮೆ 26 ಲಕ್ಷ ಹಾಗೂ AKAD ಅಂತ ಹೇಳುವಂಥ 4.7 ಲಕ್ಷ. ಆ ಪ್ರಮಾಣಕ್ಕೆ ಹೋಲಿಸಿದ್ರೆ ನಿಮ್ಮ ಪರದೆಯ ಮೇಲೆ ಸಮೀಕ್ಷೆಯ ಫಲಿತಾಂಶಗಳು ಜನಸಂಖ್ಯೆವಾರು ಅಂತ ಬರುತ್ತೆ. ಅದರಲ್ಲಿ 15ನೇ ಎಂಟ್ರಿಯನ್ನು ನೀವು ನೋಡಿದ್ರೆ ಸರ್ಕಾರಿ ಉದ್ಯೋಗಿಗಳು ಎಷ್ಟೆಷ್ಟು ಜನ ಇದ್ದಾರೆ. ಸರ್ಕಾರಿ ಉದ್ಯೋಗಿಗಳು ಒಟ್ಟಾರೆಯಾಗಿ ಗ್ರೂಪ್ ಎ ನಲ್ಲಿ ಅವರ ಜನಸಂಖ್ಯೆಗೆ ಹೋಲಿಸಿದ್ರೆ 0.86 ಮಾತ್ರ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, 1% ಇಲ್ಲ. ಗ್ರೂಪ್ ಬಿಗೆ ಹೋಲಿಸಿದ್ರೆ 0.96, ಗ್ರೂಪ್ ಸಿ 1.46, ಗ್ರೂಪ್ ಡಿ 1.29, AKAD AC ಎಲ್ಲ ಒಟ್ಟು 5 ಲಕ್ಷ ಜನ ಮಾತ್ರ, ಅವರು 5.35. ಅಂದರೆ ಸರ್ಕಾರಿ ಹುದ್ದೆಗಳ ಪ್ರಾತಿನಿಧ್ಯದಲ್ಲೂ ಕೂಡ ಮೊದಲ 2 ಜಾತಿಗಳಿಗಿಂತ 2 ಪಟ್ಟು ಅಥವಾ 1.5 ಪಟ್ಟು ಹೆಚ್ಚಿಗೆ ಉಳಿದ ಜಾತಿ ಸಮೂಹಗಳು ಸರ್ಕಾರಿ ಹುದ್ದೆಯಲ್ಲಿ ಪ್ರಾತಿನಿಧ್ಯ ಪಡೆದಿರೋದು ಇದು ನಿಮಗೆ ಕಾಣುತ್ತೆ. ಇದರಲ್ಲಿ ಇನ್ನೂ ಹೆಚ್ಚು ವಿವರಗಳನ್ನು ನೀವು ನೋಡಬೇಕು ಅಂತಂದರೆ ಇನ್ನೊಂದು ಕೋಷ್ಟಕ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಕರ್ನಾಟಕ ಸರ್ಕಾರದ 45 ಇಲಾಖೆಗಳಿಂದಲೂ ಕೂಡ ದತ್ತಾಂಶಗಳನ್ನು ಸ್ವೀಕರಿಸಿ ಈ ಒಂದು ಕೋಷ್ಟಕವನ್ನು ತಯಾರು ಮಾಡಲಾಗಿದೆ. ಇದರಲ್ಲಿ ಒಟ್ಟಾರೆ ಸರ್ಕಾರದಲ್ಲಿ ಇರುವಂತಹ ಒಟ್ಟಾರೆ ಹುದ್ದೆಗಳ ಸಂಖ್ಯೆ 2025 ಹೊತ್ತಿಗೆ 11,73,297. ಅದರಲ್ಲಿ ನೇಮಕಾತಿಯಾಗಿರೋದು ಕೇವಲ 7,31,214. ನೇಮಕಾತಿಯಾಗದೆ ಖಾಲಿ ಇರುವ ಹುದ್ದೆಗಳು 4,41,686. ಅಂದರೆ ಸುಮಾರು 40% ಉದ್ಯೋಗಗಳು ಭರ್ತಿನೇ ಮಾಡ್ತಿಲ್ಲ ಸರ್ಕಾರ. ಈಗ ಆಡಳಿತ ಸುಧಾರಣೆ ಇತ್ಯಾದಿ ಅಂದ್ಕೊಂಡು ಭರ್ತಿನೇ ಮಾಡದಿದ್ದಾಗ ಏನಾಗುತ್ತೆ,
ಉದ್ಯೋಗದ ಮೀಸಲಾತಿಯು ಕೂಡ ಕಡಿಮೆ ಆಗುತ್ತೆ. ಇದರೊಳಗಡೆ ಪರಿಶಿಷ್ಟ ಜಾತಿಗಳಿಗೆ ಎಷ್ಟಿದೆ, 17% ಮೀಸಲಾತಿ ಕೊಡಬೇಕು ಅಂತ ನೀವು ಇಟ್ಕೊಂಡ್ರೆ 11,73,000 ಒಟ್ಟಾರೆ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ 1,99,460 ಉದ್ಯೋಗಗಳು ಸಿಗಬೇಕು. ಆದರೆ ಈಗ ನೇಮಕ ಆಗಿರೋದು 1,47,672 ಮಾತ್ರ. ಅಂದರೆ ಪರಿಶಿಷ್ಟ ಜಾತಿಗಳಿಗೆ ಸಿಗಬೇಕಾಗಿರುವ 51,788 ಉದ್ಯೋಗಗಳು ಇನ್ನೂ ಕೂಡ ಖಾಲಿ ಬಿದ್ದಿದ್ದಾವೆ. ಇದರಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಬೇರೆ ಬೇರೆಯ ಜಾತಿಗಳು ಗ್ರೂಪ್ ಬಿನಲ್ಲಿ ಆ ಜನಸಂಖ್ಯೆಯ 0.96, ಗುಂಪು ಸಿನಲ್ಲಿ 1.46%. ಇದನ್ನು ನೀವು ಪರಿಶಿಷ್ಟ ಜಾತಿಗಳಲ್ಲದ ಬಲಾಢ್ಯ ಜಾತಿಗಳಿಗೆ ಹೋಲಿಸಿದ್ರೆ 3%, 4% ಸಿಗ್ಬೋದು, ಅಥವಾ ಅವರು ಸ್ವತಂತ್ರವಾಗಿಯೇ ಸರ್ಕಾರಿ ಉದ್ಯೋಗಗಳಿಗಿಂತ ಜಾಸ್ತಿ ಚೆನ್ನಾಗಿ ಬದುಕ್ತಿರ್ಬೋದು. ಆದರೆ ಇಡೀ ಪರಿಶಿಷ್ಟ ಸಮುದಾಯದಲ್ಲಿ ಮೇಲ್ಚಲನೆ ಅಂತ ಸಾಧ್ಯ ಆಗುವುದೇ ಸರ್ಕಾರಿ ಉದ್ಯೋಗದಿಂದ. ಅಲ್ಪ ಸ್ವಲ್ಪ ಅಲ್ಲಿ ಮಧ್ಯಮ ವರ್ಗ ಅಂತ ಹುಟ್ಟಿರೋದೆ ಸುಮಾರು. ಈಗ ನಾವು ಮಾತಾಡ್ತಿರೋ 2 ಲಕ್ಷ ಜನ ತಿಂಗಳಿಗೆ ಖಾತರಿ ವೇತನದಿಂದ ತಮ್ಮ ಮಕ್ಕಳನ್ನ ಓದಿಸುವಂಥ ಒಂದು ಮೇಲ್ಚಲನೆ ಸಾಧ್ಯ ಆಗಿದ್ದೇನೆ ಸರ್ಕಾರಿ ಉದ್ಯೋಗದಿಂದ. ಅದು ಕೂಡ ಈ ಪ್ರಮಾಣದಲ್ಲಿ ಕಡಿಮೆ ಇದೆ. ಕೇವಲ 1.5% 2%, ಹಬ್ಬ ಅಂದರೆ 2% ಜನ. ತೀರಾ ಗ್ರೂಪ್ ಎನಲ್ಲಿ 0.86% ಜನ ಮಾತ್ರ. ಅತಿ ಹೆಚ್ಚು ಅಂತಂದರೆ 2%. AKADನವ್ರು ಬರೀ 5 ಲಕ್ಷ ಜನ. ಅದನ್ನು ಒಟ್ಟಾರೆಯಾಗಿ ನೀವು ಮಾಡಿದ್ರೆ ಒಟ್ಟಾರೆ 2.5%ಗಿಂತ ಇಡೀ ಪರಿಶಿಷ್ಟ ಸಮುದಾಯಗಳನ್ನ ಒಟ್ಟಾರೆ ಹಾಕ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ. ಹಾಗೆ ನೋಡೋದಾದರೆ ಒಟ್ಟಾರೆ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ 1,05,00,000. ಈಗ ಹಾಲಿ ಉದ್ಯೋಗದಲ್ಲಿರೋರು 1,47,00,000. 1,47,000. 1,05,00,000 ಜನಸಂಖ್ಯೆಗೆ 1,47,000 ಜನ ಅಂತಂದರೆ ಅದು 1.4% ಮಾತ್ರ ಆಗುತ್ತೆ ಸರಾಸರಿ. ಈ ಸರಾಸರಿಗಿಂತಲೂ ಕೂಡ ಗ್ರೂಪ್ ಎ, ಗ್ರೂಪ್ ಬಿ ಈ ಪ್ರಧಾನ ಸಮುದಾಯಗಳು ಪರಿಶಿಷ್ಟರ ಒಳಗಡೆ ಇರುವ ಸರಾಸರಿಗಿಂತಲೂ ಕೂಡ ಸರ್ಕಾರಿ ಹುದ್ದೆಯಲ್ಲಿ ಹಿಂದೆ ಇದ್ದಾರೆ. ಇದು ಒಂದಾದರೆ, ಇದು ನಾವು ಪರಿಶಿಷ್ಟ ಜಾತಿಗಳ ಒಳಗಡೆನೆ ಇದ್ದಿದ್ರಲ್ಲಿ ಹೆಚ್ಚು ಅವಕಾಶಗಳನ್ನು ಪಡ್ಕೊಳ್ತಿರೋರಲ್ಲಿ ಇರುವಂತಹ ಏರುಪೇರುಗಳ ಬಗ್ಗೆ ಮಾತಾಡ್ತಿರೋದು. ಆ ಏರುಪೇರು ಇದೆ. ಆ ಏರುಪೇರನ್ನು ಆಧರಿಸೇನೆ, ಆ ಹಿಂದುಳಿದಿರುವಿಕೆಯನ್ನು ಆಧರಿಸೇನೆ ಮೀಸಲಾತಿಯ ಪ್ರಮಾಣ ನಿಗದಿ ಮಾಡಬೇಕಾಗತ್ತೆ. ಅದರ ಆಚೆಗೆ ಇನ್ನೊಂದು ವಿಷಯ ಇದೆ. ತಮ್ಮ ಪರದೆಯ ಮೇಲೆ ಮತ್ತೊಂದು ಕೋಷ್ಟಕ ಬರುತ್ತೆ. ಸರ್ಕಾರದ ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯ ಪಡೆಯದೇ ಇರುವ ಜಾತಿಗಳು 12 ಜಾತಿಗಳು. ನಮ್ಮ ಜಾತಿ ಪ್ರಮಾಣಕ್ಕೆ ಸರಿಯಾಗಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋದು ಒಂದು ಅನ್ಯಾಯ. ಆದರೆ ಕಳೆದ 78 ವರ್ಷದಲ್ಲಿ ಪರಿಶಿಷ್ಟ ಜಾತಿಗಳೊಳಗಡೆ ಇರುವ ಈ 12 ಜಾತಿಗಳಿಗೆ ಬಿಂಡ್ಲ, ಚಂಡಾಲ, ಗರೋಡ, ಗರೋ, ಕೆಂಪಾರಿ, ಕೋಲ್ಪವಂದಲು, ಕುಡುಂಬನ್, ಮಧ್ಯವಂಶಿ ಧೇಡ್, ವಂಕರ್, ಮರುವಂಕರ್, ಮಾಲಜಂಗಮ, ಮಾಲಮಾಸ್ತಿ, ಮನ್ನೆ, ಮಾಸ್ತಿ, ಸಿಂದೋಳ್ಳು, ಚಿಂದೋಳ್ಳು ಈ ತರಹದ ಜಾತಿಗಳಿಗೆ ಇದುವರ ತನಕ ಒಂದೇ ಒಂದು ಸರ್ಕಾರಿ ಉದ್ಯೋಗ ಸಿಕ್ಕಿಲ್ಲ. ಇವರುಗಳಲ್ಲಿ ಯಾರು ಪದವಿ ಪಡೆದವರು ಇರೋದಿಲ್ಲ. ಇದೇ ಕಾರಣಕ್ಕಾಗಿ ಇವರುಗಳಲ್ಲಿ ಯಾರು ಕೂಡ ಉನ್ನತ ಶಿಕ್ಷಣಕ್ಕೆ ಹೋಗೋರು ಕೂಡ ಇರೋದಿಲ್ಲ. ಇವರಿಗೆ ಜಮೀನುಗಳು ಕೂಡ ಇರೋದಿಲ್ಲ. ಇದನ್ನು ಬಿಟ್ಟರೆ ಮೂರನೇದು ಮುಖ್ಯವಾಗಿ ರಾಜಕೀಯ ಪ್ರಾತಿನಿಧ್ಯ. ಅದು ತುಂಬ ಮುಖ್ಯವಾದದ್ದು. ಪ್ರಜಾತಂತ್ರದಲ್ಲಿ ಗುಂಪುವಾರು ರಾಜಕೀಯ ಪ್ರಾತಿನಿಧ್ಯವೂ ಕೂಡ ಬೇಕಾಗುತ್ತೆ. ಇಲ್ಲ ಅಂತಂದರೆ ಪರಂಪರಾನುಸಾರವಾಗಿ ಯಾರು ಆಳ್ವಿಕೆಯನ್ನು ಮಾಡ್ಕೊಂಡ್ಬರ್ತಿದ್ದಾರೆ ಅವರೇ ಮಾಡ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಪ್ರಜಾತಂತ್ರೀಕರಣ ಅಂದರೆ ಪ್ರಭುತ್ವದ ಪ್ರಜಾತಂತ್ರೀಕರಣ ಅಂತಂದರೆ ಈ ರೀತಿ ಪ್ರಾತಿನಿಧ್ಯ ಇರೋದೇ. ಎಲ್ಲ ಬಗೆಯ ಜಾತಿ ಸಮುದಾಯಗಳಿಗೂ ಪ್ರಾತಿನಿಧ್ಯ ಇರುವುದೇ ಪ್ರಜಾತಾಂತ್ರೀಕರಣದ ಒಂದು ಸ್ವರೂಪ. ಅದೇ ಎಲ್ಲವೂ ಅಲ್ಲ, ಅದು ಒಂದು ಪ್ರಮುಖವಾದಂಥ ಸ್ವರೂಪ. ಅದನ್ನು ಇಟ್ಕೊಂಡು ನೋಡಿದ್ರೆ ತಮ್ಮ ಪರದೆಯ ಮೇಲೆ ಮತ್ತೊಂದು ಕೋಷ್ಟಕ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಆ ಕೋಷ್ಟಕದ ಪ್ರಕಾರ ಯಾವುದೇ ಜಾತಿಗಳಿಗೂ ಕೂಡ ತಮ್ಮ ತಮ್ಮ ಜಾತಿ ಪ್ರಮಾಣಕ್ಕನುಸಾರವಾಗಿ ಅಲ್ಲಿ ಸಿಕ್ಕಿಲ್ಲ. ಇದರಲ್ಲೂ ಕೂಡ ಕೆಲವು ಜಾತಿಗಳು, ಇನ್ಫ್ಯಾಕ್ಟ್ ಈ ವರದಿ ಹೇಳುವ ರೀತಿಯಲ್ಲಿ ಕೆಲವು ನಗರಸಭೆಯಲ್ಲಿ, ಇದರಲ್ಲಿ ಪ್ರಧಾನವಾಗಿ MLA MP ಗಳಿಗಿಂತ ಹೆಚ್ಚಾಗಿ ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಪುರಸಭೆ ಮತ್ತು ಗ್ರಾಮ ಪಂಚಾಯಿತಿ ಇವುಗಳಲ್ಲಿ ಸುಮಾರು, ಉದಾಹರಣೆ ಗ್ರಾಮ ಪಂಚಾಯತಿನಲ್ಲಿ 21,000 ಪರಿಶಿಷ್ಟರಿಗೆ ಮೀಸಲಾದಂಥ ಪ್ರಾತಿನಿಧ್ಯ ಇದೆ. ಅದರಲ್ಲಿ ಯಾವ ಜಾತಿಗಳು ಹೆಚ್ಚು ಪಡ್ಕೊಂಡಿದ್ದಾರೆ ಅಂತ ನೀವು ನೋಡಿದ್ರೆ 75%ಗಿಂತಲೂ
ಹೆಚ್ಚು ಅವಕಾಶಗಳನ್ನು 4 ಅಥವಾ 5 ಜಾತಿಗಳೇ ಪರಿಶಿಷ್ಟರ ಒಳಗಡೆ ಪಡ್ಕೊಂಡಿರ್ತಾರೆ. ಅವರಲ್ಲಿ ಪ್ರಧಾನವಾಗಿ ಒಂದು ಲಂಬಾಣಿ, ಬೋವಿ, ಹೊಲೆಯ, ಮಾದಿಗ ಈ ಥರದ ಪ್ರಧಾನ ಜಾತಿಗಳೇ ಆಗಿರ್ತವೆ. ಇದೇ ಆರ್ಡ್ರಲ್ಲೇ ಆಗಿರುತ್ತೆ ಕೆಲವು ಸತಿ. ಕೆಲವು ನಗರ ಪಾಲಿಕೆಗಳಲ್ಲಿ ಈ ಆರ್ಡ್ರಲ್ಲಿ ಕೆಲವು ಸತಿ ಅಲ್ಲಿರುವಂತಹ ಯಾವ ಜಾತಿ ಪರಿಶಿಷ್ಟ ಸಮುದಾಯ ಬಲಾಢ್ಯರಾಗಿದ್ದಾರೆ ಅನ್ನೋದು ಆಧರಿಸಿ ಕೆಲವು ಕಡೆ ಮಾದಿಗರು, ಹೊಲೆಯರು, ಲಂಬಾಣಿಗಳು, ಬೋವಿ ಅಂತಿರ್ಬೋದು. ಬಟ್ ಆರ್ಡ್ರ್ ಹೆಚ್ಚು ಕಡಿಮೆ ಇದಿರ್ತದೆ. ಬಟ್ ಇದರಲ್ಲೂ ಕೂಡ ಪ್ರಾತಿನಿಧ್ಯ ಕಡಿಮೆ ಇದೆ. ಆದರೆ ತಮ್ಮ ಪರದೆಯ ಮೇಲೆ ಬರುವ ಮತ್ತೊಂದನ್ನು ನೀವು ನೋಡ್ಬೋದು. ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನು ಅಭ್ಯಸಿಸಿದಾಗ 42 ಜಾತಿಗಳಿಗೆ ರಾಜಕೀಯ ಪ್ರಾತಿನಿಧ್ಯವೇ ಇಲ್ಲ. ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಹಿಡಿದು MLA MP ಬಿಟ್ಟುಬಿಡಿ, ನಗರ ಪಾಲಿಕೆಯವರೆಗೆ 101 ಜಾತಿಗಳಲ್ಲಿ 42 ಜಾತಿಗಳಿಗೆ ಯಾವುದೇ ಬಗೆಯ ಪ್ರಾತಿನಿಧ್ಯವೇ ಇಲ್ಲ. ಇದರಲ್ಲಿ ಈಗಾಗಲೇ ನಾವೇನು ಶಿಕ್ಷಣದ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಮಾತಾಡಬೇಕಾದ್ರೆ ಯಾವ್ಯಾವ ಜಾತಿಗಳ ಹೆಸರು ಹೇಳಿದ್ವಿ, ಆ ಎಲ್ಲ ಜಾತಿಗಳು ಕೂಡ ಇದರಲ್ಲೂ ಬರುತ್ತೆ. ಸಿಂಧೋಳ್ಳು, ಚಿಂದೋಳ್ಳು, ಕರ್ವಣ್, ಡಕ್ಕಲ್, ಚಂಡಾಲ, ಬಂಡಿ, ಬಾಕಡ್, ಅಶ್ವಮಾಲ, ಅರುಂಧತಿಯಾರ್, ಗಾರೋಡ, ಗಾರೋ ಈ ಥರ ಅತ್ಯಂತ ಹಿಂದುಳಿದ ಜಾತಿಗಳು ಇದರಲ್ಲೂ ಕೂಡ ಮುಂದುವರ್ಕೊಂಡಿದ್ದಾರೆ. ಇವೆಲ್ಲವೂ ಒಂದು ರೀತಿಯಾದಂಥ ವರ್ಟಿಕಲ್ ಆದಂಥ ಜಾತಿವಾರು ಪ್ರಮಾಣ. ಆದರೆ ಹೆಚ್ಚು ಚರ್ಚೆ ಆಗದಿರೋ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇಡೀ ಸಮಾಜದಲ್ಲೇ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಇದೆ. ಪರಿಶಿಷ್ಟ ಸಮುದಾಯದ ಒಳಗಡೆನೂ ಕೂಡ ಹಂಗೆ ನೋಡೋದಾದರೆ ಬೇರೆ ಎಲ್ಲ ಇತರ ಜಾತಿಗಳಿಗೆ ಹೋಲಿಸಿದ್ರೆ ಪರಿಶಿಷ್ಟ ಜಾತಿಗಳಲ್ಲಿ ಮಹಿಳೆಯರು ಮತ್ತು ಪುರುಷರ ಪ್ರಮಾಣ ಹೆಚ್ಚು ಕಡಿಮೆ ಸರಿಸಮವಾಗಿದೆ. ಆದರೆ ಉದ್ಯೋಗದ ಪ್ರಶ್ನೆಗೆ ಬಂದರೆ, ನಾನು ಈಗಾಗಲೇ ಹೇಳಿದಾಗೆ 1,47,000 ಸರ್ಕಾರಿ ಉದ್ಯೋಗಗಳಲ್ಲಿ 1,01,000 ಉದ್ಯೋಗ ಪುರುಷರು, ಕೇವಲ 45,000 ಉದ್ಯೋಗ ಮಾತ್ರ ಮಹಿಳೆಯರು. ಅಂದರೆ ಮಹಿಳೆಯರಿಗಿಂತ 2 ಪಟ್ಟು ಪುರುಷರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ. ಅದು ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ಥರ ಇದೆ. ಉದಾಹರಣೆಗೆ ಹೊಲೆಯ ಸಂಬಂಧಿತ ಸಮುದಾಯಗಳನ್ನು ನೀವು ನೋಡಿದ್ರೆ, ಹೊಲೆಯ ಸಂಬಂಧಿತ ಸಮುದಾಯಗಳಲ್ಲಿ ಹೊಲೆಯ ಮಹಿಳೆಯರಿಗಿಂತ ಈ ಗುಂಪಿನ ಮಹಿಳೆಯರಿಗಿಂತ ಹೊಲೆಯ ಸಂಬಂಧಿತ ಪುರುಷರು 2.5 ಪಟ್ಟು ಹೆಚ್ಚು ಉದ್ಯೋಗದಲ್ಲಿದ್ದಾರೆ. ಮಾದಿಗ ಸಂಬಂಧಿತ ಸಮುದಾಯಗಳಲ್ಲಿ ಅಲ್ಲಿನ ಪುರುಷರು ಅಲ್ಲಿನ ಮಹಿಳೆಯರಿಗಿಂತ 2.5 ಪಟ್ಟು ಜಾಸ್ತಿ ಇದ್ದಾರೆ. ಲಂಬಾಣಿ, ಬಂಜಾರ ಮತ್ತು ಕೊರಚ, ಬೋವಿ ಈ ಜಾತಿಗಳಲ್ಲಿ ಅಲ್ಲಿನ ಮಹಿಳೆಯರಿಗಿಂತ 4.5 ಪಟ್ಟು ಪುರುಷರು ಉದ್ಯೋಗದಲ್ಲಿದ್ದಾರೆ. ಹೀಗಾಗಿ ಲಿಂಗ ಸಮಾನತೆಯೂ ಕೂಡ ಈ ಪರಿಶಿಷ್ಟ ಜಾತಿ ಸಮೂಹದಲ್ಲಿದೆ. ಅದರ ಜೊತೆಗೆ ಜಾತಿ ಅಸಮಾನತೆಗಳು ಕೂಡ ಪರಿಶಿಷ್ಟ ವರ್ಗದ ಸಮೂಹದೊಳಗಡೆನೂ ಕೂಡ ಏರುಪೇರಿರುವುದನ್ನು ನಾವು ನೋಡ್ಬೋದು. ಇದಲ್ಲದೇ ಆರ್ಥಿಕವಾಗಿ ಪ್ರಧಾನವಾಗಿ ಯಾವ್ಯಾವ ಜಾತಿಗಳಿಗೆ ಭೂಮಿ ಇದೆ, ಯಾವ್ಯಾವ ಜಾತಿಗಳಿಗೆ ಭೂಮಿ ಇಲ್ಲ ಅಂತ ನಾವು ಈ ಆಯೋಗ ಪರಿಶೀಲನೆ ಮಾಡಿದಾಗಲೂ ಕೂಡ 0 5 ಎಕರೆಯಷ್ಟು ಅಷ್ಟು ಜಮೀನು ಮಾತ್ರ ಅತಿ ಹೆಚ್ಚು ಅಂತಂದರೆ ಅಷ್ಟೇ. 20 ಎಕರೆಗಿಂತ ಜಾಸ್ತಿ ಇರುವಂತಹ ಸಮುದಾಯಗಳು ಬಹಳ ಕಡಿಮೆ 101 ಜಾತಿಗಳಲ್ಲಿ. ಪ್ರಧಾನವಾಗಿ ನೌಕರಿಗಳು ಬೇರೆ ಬೇರೆ ರೀತಿಯಾದಂಥ ಮ್ಯಾನ್ಯುಯಲ್ ವರ್ಕಲ್ಲೇ ಇರುವುದರಿಂದ ಭೂ ಒಡೆತನ ಕಡಿಮೆ. ಭೂ ಒಡೆತನ ಇರುವಂತಹ 75% ಜಾತಿಗಳು ಕೂಡ ಈಗಾಗಲೇ ಮೀಸಲಾತಿ ಅವಕಾಶವನ್ನು ಪಡ್ಕೊಳ್ತಿರುವಂತಹ ಜಾತಿಗಳಲ್ಲೇ ಹೆಚ್ಚು ಜನ ಇದ್ದಾರೆ. ಹಾಗೂ ಅತ್ಯಂತ ಮುಖ್ಯವಾಗಿ ಸಾಮಾಜಿಕ ದೌರ್ಜನ್ಯಕ್ಕೆ ಗುರಿಯಾಗ್ತಿರೋರ ಪಟ್ಟಿಯನ್ನು ಇಟ್ಕೊಂಡು ಕೂಡ ಇದನ್ನು ಅಧ್ಯಯನ ಮಾಡಿದ್ದಾರೆ. ಒಂದು ಅವಮಾನಕರ ಸಂಗತಿ ಏನಪ್ಪ ಅಂತಂದರೆ, 75% ಜನ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಾದಂಥ ದೌರ್ಜನ್ಯಗಳಿಗೆ ಗುರಿಯಾಗ್ತಾರೆ. ಆ ರೀತಿ ದೌರ್ಜನ್ಯಕ್ಕೆ ಗುರಿಯಾದವರು ವರದಿ ಮಾಡಿರೋ ಲೆಕ್ಕ ಹಿಡಿದ್ರು ಕೂಡ ಈ ಮೊದಲ 3-4 ಜಾತಿಗಳೇ ಬರ್ತವೆ. ಇದರಲ್ಲಿ 2 ಕಾರಣಗಳಿರ್ಬೋದು. ಅತ್ಯಂತ ಸೂಕ್ಷ್ಮ ಜಾತಿಗಳು ತಮ್ಮ ಮೇಲೆ ದೌರ್ಜನ್ಯ ನಡೆದಾಗ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಅರಿವಾಗಲಿ, ಅದನ್ನು ಮಾಡಬಹುದಾದಂಥ ಸಾಧ್ಯತೆಗಳು ಕೂಡ ಇಲ್ಲದೇ ಇರ್ಬೋದು. ಹೀಗಾಗದವರು ಗಮನಕ್ಕೆ ಬರದೇ ಇರ್ಬೋದು. ಅಲ್ಪ ಸ್ವಲ್ಪ ಅರಿವು, ಶಿಕ್ಷಣ, ಸಂಘಟನೆ ಇವೆಲ್ಲ ಅರಿವಿರೋದ್ರಿಂದ ದೌರ್ಜನ್ಯ ಆದವರು ವರದಿ ಕೊಟ್ಟಿರೋ ಕಾರಣಕ್ಕಾಗಿ ಅವ್ರ ಹೆಸರು ಇರ್ಬೋದು. ಆದರೆ ಸಮಾಜ ತಲೆ ತಗ್ಗಿಸ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಜಾತಿ ಎಲ್ಲಿದೆ, ಜಾತಿ ಹೋಗೇ ಬಿಟ್ಟಿದೆ ಅಂತ ಮಾತಾಡ್ತಿರುವಂಥ ಹೊತ್ತಿನಲ್ಲಿ ಇವತ್ತಿಗೂ ಕೂಡ 75% ಜಾತಿ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದ್ದಾವೆ. ಸೊ ಈ ಎಲ್ಲ ಅಂಕಿಅಂಶಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಅವರು ಮತ್ತೆ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಪ್ರವರ್ಗ ಎನಲ್ಲಿ ಅತ್ಯಂತ ಹಿಂದುಳಿದವರಲ್ಲೇ ಅತ್ಯಂತ ಹಿಂದುಳಿದ 59 ಜಾತಿಗಳಿಗೆ 1%, ಯಾಕಂದರೆ ಅವ್ರ ಜನಸಂಖ್ಯೆ ಕೇವಲ 5 ಲಕ್ಷಕ್ಕಿಂತ ಜಾಸ್ತಿ ಇಲ್ಲ. ಪ್ರವರ್ಗ ಬಿನಲ್ಲಿ ಮಾದಿಗ ಸಂಬಂಧಿತ ಜಾತಿಗಳು ಉಳಿದವರಿಗೆ ಹೋಲಿಸಿದರೆ ಇವರು ಶಿಕ್ಷಣ
ಮತ್ತು ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಇವುಗಳ ದೃಷ್ಟಿನಲ್ಲಿ ಹಿಂದುಳಿದಿದ್ದಾರಾದ್ದರಿಂದ 18 ಜಾತಿಗಳನ್ನ ಆ ರೀತಿ ಸಮಾನ ಹಿಂದುಳಿದಿರುವಿಕೆ ಸೇರೋರನ್ನ ಸೇರಿಸಿ 6%, ಪ್ರವರ್ಗ ಸಿಗೆ 17%. ಅಂದರೆ ಇಲ್ಲಿಂದ ಆಚೆಗೆ ಸಾಪೇಕ್ಷವಾಗಿ ಹಿಂದುಳಿದಿರುವಿಕೆ ಕಡಿಮೆ ಆಗ್ತದೆ. ಅತ್ಯಂತ ಹಿಂದುಳಿದಿರುವಿಕೆ ಕಡಿಮೆ ಇರೋದು ಪ್ರವರ್ಗ ಡಿಗೆ ಸೇರುವ ಸ್ಪೃಶ್ಯ ಜಾತಿಗಳು, ಲಂಬಾಣಿ, ಬೋವಿ, ಕೊರ್ಮ, ಕೊರಚ ಈ ಜಾತಿಗಳಿಗೆ ಸೇರಿದಂಥ ಜಾತಿಗಳಲ್ಲಿ. ಈಗ ಇದರಲ್ಲಿ ಪ್ರಧಾನವಾಗಿ ದತ್ತಾಂಶಗಳನ್ನು ಸಂಗ್ರಹಿಸಲಾಗಿದೆ. ಅದನ್ನು ಸಂಗ್ರಹಿಸಬೇಕಾದ್ರೆ ಜಾತಿವಾರು ಯಾವ ರೀತಿ ಎಷ್ಟೆಷ್ಟು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಗುರುತಿಸಲಾಗಿದೆ. ಅವಕಾಶಗಳನ್ನು ಪಡೆದುಕೊಂಡ ಜಾತಿಗಳಲ್ಲಿ ಪಡೆದುಕೊಳ್ಬೇಕಾದ್ರೆ ಏರುಪೇರಿದೆ ಅನ್ನೋದನ್ನು ಗುರುತಿಸಲಾಗಿದೆ. ಪ್ರಧಾನವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನು ಮಾನದಂಡವಾಗಿ ಗುರುತಿಸಲಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಪ್ರಧಾನವಾಗಿ ಹೇಳೋದೇನಪ್ಪ ಅಂತಂದರೆ, ಒಳವರ್ಗೀಕರಣ ಮಾಡಬೇಕಾದ್ರೆ ಅಸ್ಪೃಶ್ಯರ ಎಷ್ಟಾಗಿದೆ ಅದೆಲ್ಲ ಪ್ರಶ್ನೆ ಬೇಕಾಗಿರೋದು. ಪರಿಶಿಷ್ಟ ಜಾತಿಗಳಿಗೆ ಇಷ್ಟು ಮೀಸಲಾತಿಯನ್ನು ಕೊಡಲಾಗಿದೆ. ಇದನ್ನು ಈಗಾಗಲೇ ಹೆಚ್ಚು ಪಡ್ಕೊಂಡಿರೋರು ಅವ್ರ ಜೊತೆಗೇನೆ ಉಳಿದವ್ರನ್ನೂ ಕೂಡ ಸೇರಿಸಿದ್ರೆ ಇವ್ರು ಯಾವತ್ತಿಗೂ ಸಿಗೋದಿಲ್ಲ. ಅದನ್ನು ನಾವು ನೋಡಿದ್ದೀವಿ ಈಗಾಗಲೇ. ಸುಮಾರು 54 ಜಾತಿಗಳು ಇದುವರೆ ತನಕ ಸ್ನಾತಕೋತ್ತರ ಪದವಿ ಪಡೆದವರಿಲ್ಲ. 42 ಜಾತಿಗಳಿಗೆ ಒಬ್ಬರು ರಾಜಕೀಯ ಪ್ರತಿನಿಧಿಗಳಿಲ್ಲ. ಉದ್ಯೋಗದಲ್ಲಂತೂ ನೋಡಿದ್ರೆ 0. ಅದರಲ್ಲೂ ಪ್ರವರ್ಗ ಏನಲ್ಲಿರೋರು ಲೆಕ್ಕ ಹಾಕಿದ್ರೆ ಎ ಗ್ರೇಡ್ ಹುದ್ದೆಗಳಲ್ಲಿ ನಿಮಗೆ ಸಿಗೋದೇ ಇಲ್ಲ. ಅಂದರೆ ಈ ರೀತಿ ಅತ್ಯಂತ ಹಿಂದುಳಿದವರಿಗೆ ಹೆಚ್ಚಿನ ಮೀಸಲಾತಿ ಅವಕಾಶ ಕಲ್ಪಿಸಬೇಕು ಅನ್ನೋದು ಇದರ ಸಾರಾಂಶ. ಯಾವ ಉಪಜಾತಿಗಳು ಯಾವ ಕುಲಕ್ಕೆ ಅಂದರೆ ಯಾವ ವೃಂದಕ್ಕೆ ಸೇರ್ತಾರೆ ಅನ್ನೋದಕ್ಕಿಂತ ಜಾಸ್ತಿ ಯಾವ ವೃಂದಕ್ಕೆ ಅತ್ಯಂತ ಹಿಂದುಳಿದವರನ್ನು ಸೇರಿಸಿದ್ರೆ ಅವ್ರಿಗೆ ಇದುವರೆ ತನಕ ಸಿಗದೇ ಇದ್ದಂಥ ಅವಕಾಶ ಸಿಗುತ್ತೆ ಅನ್ನೋದು ಒಂದು ಮಾನದಂಡ. ಈ ಮಾನದಂಡದಲ್ಲಿ ಸೇರಿಸಲ್ಪಟ್ಟಿರುವ ಜಾತಿಗಳು ಅಲ್ಲಿ ಪಡ್ಕೊಳ್ತವ ಅನ್ನೋದು ಅಲ್ಲಿಗೆ ಸೇರಿಸಿದ್ರ ಬಿಟ್ರ ಅನ್ನುವಂಥದ್ದು ನಮಗೆ ಕಾಳಜಿಯ ವಿಷಯ ಆಗಬೇಕು. ಉದಾಹರಣೆಗೆ ಪರಯ್ಯ ಇತ್ಯಾದಿ ಜಾತಿಗಳನ್ನು ಅವರು ಮೂಲಭೂತವಾಗಿ ಹೊಲೆಯರು, ಅವರನ್ನು ಯಾತಕ್ಕಾಗಿ ಮಾದಿಗ ಜಾತಿಗೆ ಸೇರಿಸಲಾಯಿತು ಅನ್ನುವಂತಹ ಸಹಜವಾದಂಥ ಆಕ್ಷೇಪಣೆ ಇದೆ. ಮತ್ತು ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಹೊಲೆಯರ ಜನಸಂಖ್ಯೆ, ಉದಾಹರಣೆಗೆ AKAD ಇವರುಗಳು ಎಲ್ಲರೂ ಕೂಡ ಪ್ರಧಾನವಾಗಿ ಹೊಲೆಯರೇ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಹೊಲೆಯರಿಗೆ ಸೇರಿಸ್ಬಿಟ್ರೆ ಹೊಲೆಯರ ಜನಸಂಖ್ಯೆ 30 ಲಕ್ಷ ಅಂತ ಏನು ಹೇಳ್ತಿದ್ದಾರೆ, ಅದು 36 ಲಕ್ಷ ಆಗುತ್ತೆ. ಮಾದಿಗ ಜನಸಂಖ್ಯೆಗೆ ಸರಿಸಮ ಆಗುತ್ತೆ. ಇಬ್ಬರಿಗೂ 6% ಕೊಡಬೇಕು ಅಂತೇಳಿ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಕಾರಣಕ್ಕಾಗಿ ಈ ಎಲ್ಲರನ್ನೂ ಕೂಡ ಹೊಲೆಯರನ್ನು ಅಂತ ಅಂದ್ಬಿಟ್ಟು ಸೇರಿಸಬೇಕು ಅನ್ನುವಂಥ ಒಂದು ವಾದ ಮುಂದೆ ಇಡಲಾಗ್ತಿದೆ. ಪ್ರಶ್ನೆ ಇಲ್ಲಿ ಅವರನ್ನು ಹೊಲೆಯ ಸಂಬಂಧಿತ ಜಾತಿಗೆ ಸೇರಿಸಬಾರದು ಅನ್ನೋದಲ್ಲ. ಅದರಲ್ಲಿ ತಪ್ಪಾಗಿದ್ದರೆ ಸೇರಿಸಬೇಕು. ಆದರೆ ಸೇರಿಸಬೇಕು ಅನ್ನುವುದಕ್ಕೆ ಮಾನದಂಡ ಅವರು ಅಲ್ಲಿ ಸೇರಿಸಲ್ಪಟ್ಟರೆ ಇದುವರ ತನಕ ಸಿಗದಿರುವಂತಹ ಅವಕಾಶಗಳು ಸಿಗುತ್ತಾ. ಇನ್ಫ್ಯಾಕ್ಟ್ ಮಾದಿಗ ಸಂಬಂಧಿತ ಸಮುದಾಯಗಳಲ್ಲೂ ಕೂಡ ನಮ್ಮನ್ನ ಈಗಾಗಲೇ ಮೀಸಲಾತಿ ಪಡ್ಕೊಳ್ತಿರೋರ ಗುಂಪಿಗೆ ಸೇರಿಸಿದ್ರೆ ಅದೇ ಗುಂಪಿಗೆ ಸೇರ್ತಾ ಹೋಗುತ್ತೆ ಹೊರತು ನಮಗೆ ಏನೂ ಸಿಗೋದಿಲ್ಲ. ಆದ್ರಿಂದ ನಮ್ಮನ್ನ ಪ್ರತ್ಯೇಕವಾಗಿ ಪರಿಗಣಿಸಿ ಎನ್ನುವಂತಹ ಒಂದು ಕೂಗು ಇದೆ. ಸೊ ಪ್ರಶ್ನೆ ಇಲ್ಲಿ ಬಗೆಹರಿಬೇಕಾಗಿರುವಂಥದ್ದು, ಇಲ್ಲಿ ವಿಂಗಡಣೆಗೆ ಪ್ರಧಾನ ಮಾನದಂಡ ಆಗಬೇಕಾಗಿರುವಂಥದ್ದು ಈಗಾಗಲೇ ಅವಕಾಶಹೀನರಾಗಿರುವಂಥವ್ರು ಅವಕಾಶ ಪಡ್ಕೊಂಡಲ್ಲಿರೋ ತಾರತಮ್ಯ ಏನಿದೆ ಆ ತಾರತಮ್ಯಗಳನ್ನ ಪ್ರತ್ಯೇಕ ಗುಂಪುಗಳನ್ನು ಮಾಡಬೇಕು. ಸೊ ಇದರಲ್ಲಿ ಮೊದಲನೇ ಸಾಮಾಜಿಕವಾದಂಥ ನ್ಯಾಯದ ಮೊದಲ ಕ್ರಮ ಏನು? ಅತಿ ಹೆಚ್ಚು ಲಾಭ ಪಡೆದವರು ಒಂದು ಗುಂಪು, ಕಡಿಮೆ ಲಾಭ ಪಡೆದವ್ರನ್ನ ಬೇರೆ ಬೇರೆ ಗುಂಪುಗಳಲ್ಲಿ ಸೇರಿಸಬೇಕು ಅಂತೇಳಿ ಈ ಗುಂಪೀಕರಣ ಏನಿದೆ ಅದು ಸಾಮಾಜಿಕ ನ್ಯಾಯದ ಮೊದಲನೇ ಹಂತ. ಈ ಗುಂಪೀಕರಣದಲ್ಲಿ ಆ ರೀತಿ ಸಾಪೇಕ್ಷವಾಗಿ ಅಸಮಾನರೇ ಇದ್ದಾರಾ ಅಂತ ಬೇಕಾದ್ರೆ ಪರಿಶೀಲಿಸ್ಬೋದು. ಅಕಸ್ಮಾತ್ ಬಲಿಷ್ಠರು ಹಿಂದುಳಿದವರ ಗುಂಪಿನಲ್ಲಿದ್ದರೆ, ಅತ್ಯಂತ ಹಿಂದುಳಿದವರು ಈ ಪರಿವಾರದಲ್ಲಿ ಅತ್ಯಂತ ಮುಂದುವರೆದವರ ಜೊತೆಗೆ ಒಟ್ಟುಗೂಡಿಸಲ್ಪಟ್ಟಿದ್ರೆ ಆ ಸಾಮಾಜಿಕ ನ್ಯಾಯದ ಮಾನದಂಡದಲ್ಲಿ ಅಲ್ಲಿ ಯಾಕಿದ್ದಾರೆ ಅಂತ ಕೇಳಬೇಕಾಗಿರೋದು ಪರಿಶಿಷ್ಟ ಜಾತಿಗಳ ಒಳಗಡೆ ನಾವು ಎತ್ತಬೇಕಾಗಿರುವಂತಹ ಸಾಮಾಜಿಕ ನ್ಯಾಯದ ಪ್ರಶ್ನೆ. ಆದರೆ ಇನ್ನೂ ಉಳ್ಕೊಳ್ಳುವ ಪ್ರಶ್ನೆ ಏನು? ಈಗಲೂ ಜಾತಿ ಅನ್ನೋದು ಒಂದು ಪ್ರತ್ಯೇಕವಾದ ಈ ಹಿಂದುಳಿದಿರುವಿಕೆಗೂ ಕೂಡ ಹೊಲೆಯ ಅನ್ನುವ ಕಾರಣಕ್ಕೆ, ಮಾದಿಗ ಅನ್ನುವ ಕಾರಣಕ್ಕೆ, ಬೇರೆ ಬೇರೆ ಡಕ್ಕಲ, ಚಿಂದೋಳ್ಳು, ಸಿಂದೋಳ್ಳು ಅನ್ನುವ ಕಾರಣಕ್ಕಾಗೇನೆ ಮೀಸಲಾತಿ ಅಥವಾ ಅವಕಾಶಗಳ ನಿರಾಕರಣೆಯೂ ಆಗಿರುತ್ತೆ. ಆದ್ದರಿಂದ ಜಾತಿಯನ್ನೂ ಕೂಡ ಒಂದು ಮಾನದಂಡವಾಗಿ ಇಟ್ಕೊಂಡು ವರ್ಗೀಕರಣ ಮಾಡುವ ಅಗತ್ಯ ಬೀಳುತ್ತೆ. ಆದರೆ ಈಗಾಗಲೇ ಮುಂದುವರೆದ ಜಾತಿಗಳೊಡನೆ ಇವನ್ನೆಲ್ಲ ಸೇರಿಸ್ಬಿಟ್ರೆ ಗುಂಪೀಕರಣದ ಒಳಗಡೆನೂ ಕೂಡ ಅದೇ ರೀತಿಯಾದಂಥ ಅಸಮಾನತೆ ಮುಂದುವರಿಯೋದಿಲ್ವಾ? ಅದನ್ನು ಹೆಂಗೆ ತಡಿಬಹುದು ಅನ್ನುವಂಥದ್ದು ಈ ವರದಿನಲ್ಲೂ ಕೂಡ ಇನ್ನೂ ಉಳಿದುಕೊಳ್ಳುವ ಪ್ರಶ್ನೆ. ಯಾಕಂದರೆ ಈಗ 5 ಲಕ್ಷ ಜನ ಪ್ರವರ್ಗ ಏನಲ್ಲ ನಾವು ನೋಡ್ತೀವಿ. ಸುಮಾರು 42 ಜಾತಿಗಳ ಜನ ಏನು ರಾಜಕೀಯ ಪ್ರಾತಿನಿಧ್ಯ ಇಲ್ದಿರೋರು, 14 ಜಾತಿಗಳ ಜನ ಏನು ರಾಜಕೀಯ
ಸ್ನಾತಕೋತ್ತರ ಪದವಿಯನ್ನು ಪಡೆದೇ ಇರೋರು ಅವರೆಲ್ಲರನ್ನೂ ಕೂಡ ಪ್ರವರ್ಗ 1ರಲ್ಲಿ ಸೇರಿಸಿ ನೀವು 1% ಮೀಸಲಾತಿ ಕೊಟ್ಟರೆ 15 ಪೋಸ್ಟ್ಗಳು ಡಿಕ್ಲೇರ್ ಆದರೆ 13, 20, 10 ಪೋಸ್ಟ್ ಡಿಕ್ಲೇರ್ ಆದರೆ, ಪರಿಶಿಷ್ಟ ಜಾತಿಗಳಿಗೆ ಮೀಸಲಾಗಿರುವ 10 ಪೋಸ್ಟ್ ಡಿಕ್ಲೇರ್ ಆದರೆ ಈ 1% ಹೆಂಗಲ್ಲ ಅನ್ವಯ ಆಗುತ್ತೆ? ಇವರಿಗೆ ವಿಶೇಷವಾಗಿ ಸೌಲಭ್ಯ ಸಿಗಲಿಲ್ಲ ಅಂತಂದರೆ ಈ ಅತ್ಯಂತ ಸೂಕ್ಷ್ಮ ಜಾತಿಗಳು, ಈಗ ಸ್ನಾತಕೋತ್ತರ ಪದವಿನೇ ಪಡೆದಿಲ್ಲ ಅಂತಂದರೆ PhD ಡಿಗ್ರಿಗೆ ಸಿಕ್ಕೋರಿಗೆ ಅಸೋಸಿಯೇಟ್ ಪ್ರೊಫೆಸರ್ ಅನ್ನೋದಕ್ಕೆ ಇವ್ರು ಬರೋದೇ ಇಲ್ಲ, ಅದು ಬೇರೆ ಪ್ರಶ್ನೆ. ಅತ್ಯಂತ ತಳಹಂತದ ಉದ್ಯೋಗ, ತಳಹಂತದ ಶೈಕ್ಷಣಿಕ ಅವಕಾಶಗಳಾದರೂ ಕೂಡ ವಿಶೇಷವಾಗಿ ಇದುವರ ತನಕ ಸಿಗದೇ ಇರೋರಿಗೆ ಸಿಗುವುದಕ್ಕೆ ಏನು ಮಾಡಬಹುದಾಗಿತ್ತು? ಆ ಪ್ರಶ್ನೆಗೆ ಸುಪ್ರೀಂ ಕೋರ್ಟಲ್ಲೂ ಉತ್ತರ ಇಲ್ಲ. ಈಗ ಉದಾಹರಣೆಗೆ 5 ಲಕ್ಷ ಜನ 75 ವರ್ಷದಿಂದಲೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಜನಸಂಖ್ಯೆವಾರು ಪ್ರತಿ 6 ಲಕ್ಷ ಜನಕ್ಕೆ 1% ಮೀಸಲಾತಿ ಅಂತ ಇಟ್ಕೊಂಡ್ರೆ 1% ಅಷ್ಟೇ ಕೊಡಕ್ಕೆ ಬರುತ್ತೆ. ಹಿಂಗೆ ಕೊಟ್ಟರೆ ಯಾವತ್ತೂ ಉದ್ಧಾರ ಆಗಲ್ಲ. ಹೀಗಾಗಿ ವಿಶೇಷ ಕಾರಣಕ್ಕೆ ಅವ್ರು 6 ಲಕ್ಷ ಜನ ಇದ್ರೂ ಕೂಡ ಹಿಂದುಳಿದಿರುವಿಕೆಯ ಮಾನದಂಡದಿಂದ 2% ಕೊಡಬಹುದಾ ಅನ್ನುವ ಪ್ರಶ್ನೆಗೆ ಸುಪ್ರೀಂ ಕೋರ್ಟಿನ ಮಾನದಂಡದಲ್ಲೇ ಉತ್ತರ ಇಲ್ಲ. ಇದೊಂದು ಇದರಲ್ಲೂ ಕೂಡ ಮುಂದುವರಿಯುತ್ತೆ. ಇದಲ್ಲದೀರ ಬೇರೆ ಏನು ಮಾಡಬಹುದು? ನಮ್ಮೆಲ್ಲ ಸಾಮಾಜಿಕ ನ್ಯಾಯದ ಪರಿಶೀಲನೆ ಅತ್ಯಂತ ಹಿಂದುಳಿದವರಿಗೆ ಅತಿ ಹೆಚ್ಚು ಅವಕಾಶಗಳನ್ನು ಹೆಂಗೆ ಕೊಡಬೇಕು, ಈಗಾಗಲೇ ಪಡ್ಕೊಂಡಿರೋರಿಗಲ್ಲಿರುವ ತಾರತಮ್ಯನ ಪರಿಗಣನೆ ಮಾಡಿ ಅದನ್ನು ಕಡಿಮೆ ಮಾಡೋದು ಬೇರೆ ಪ್ರಶ್ನೆ. ಇನ್ಫ್ಯಾಕ್ಟ್ ಗುಂಪೀಕರಣದಲ್ಲಿ ಈಗಾಗಲೇ ಈ ಪ್ರಶ್ನೆ ಅಡ್ರೆಸ್ ಆಗಿದೆ. ಹೊಲೆಯ, ಮಾದಿಗ ಮತ್ತು ಸ್ಪೃಶ್ಯ ಜಾತಿಗಳು ಇವರುಗಳೇನಿದ್ದಾರೆ ಇವರುಗಳಲ್ಲೂ ಏರುಪೇರಿದೆ. ಆ ಏರುಪೇರಿಗೆ ತಕ್ಕಂತೆ ಗುಂಪುಗಳಿದ್ದಾವೆ. ಈಗ ಚರ್ಚೆ ಶುರುವಾಗ್ತಿರೋದು ಜನಸಂಖ್ಯೆ ಹೆಚ್ಚಾಗಿ ಸರಿಸಮ ಮಾಡಬೇಕು ಅನ್ನುವಂಥದ್ದು. ಅದರಲ್ಲಿ ಹಿಂದುಳಿದ ಜಾತಿಗಳು ಅಂದರೆ ಹೋಲಿಕೆಯಲ್ಲಿ ಏನೂ ಲಾಭ ಪಡೆದೇ ಇರೋರು ಹೊಲೆಯ ಗುಣ ಲಕ್ಷಣಗಳಿದ್ದರೆ ಅಥವಾ ಮಾದಿಗ ಗುಣಲಕ್ಷಣಗಳಿದ್ದರೆ ತಮ್ಮೊಳಗಡೆ ಅವರು ಲೀನರಾಗಬೇಕು ಅನ್ನುವಂತಹದ್ದಕ್ಕಿಂತ ಜಾಸ್ತಿ ಸಾಮಾಜಿಕ ನಮ್ಮೊಳಗೆ ಲೀನವಾದರೆ ಅದರಲ್ಲಿ ಒಂದು ಇವರುಗಳನ್ನು ವಿಶೇಷವಾಗಿ ಗುರುತಿಸಿ ಮೇಲೆತ್ತುವಂತಹ ಅವಕಾಶ ಇಲ್ಲ ಅಂದರೆ ತಾರತಮ್ಯ ಮುಂದುವರಿಯುತ್ತಲ್ಲ ಅನ್ನುವಂತಹ ಒಂದು ಸಾಮಾಜಿಕ ನ್ಯಾಯದ ಕಳಕಳಿ ಇವತ್ತು ಈ ಪರಿಶಿಷ್ಟ ಜಾತಿ ಸಮುದಾಯಗಳ ಒಳಗಡೆನೂ ಬರಬೇಕಾಗಿದೆ. ಅದರ ಒಂದು ಕೊರತೆ ಇದೆ ಅನ್ನೋದು ಎದ್ದು ಕಾಣುತ್ತೆ. ಇದೆಲ್ಲದರ ಆಚೆಗೆ ಒಟ್ಟಾರೆಯಾಗಿ ನಾಗಮೋಹನ್ ದಾಸ್ ವರದಿ ಏನಿದೆ, ಆಯೋಗದ ವರದಿ, ಇರುವಂತಹ ಅವಧಿನಲ್ಲಿ ಇರುವಂತಹ ಮಿತಿನಲ್ಲಿ ಸಿಗಬಹುದಾದಂಥ ಮಾಹಿತಿಗಳನ್ನು ಮಾಡಬಹುದಾದಂಥ ಸಮೀಕ್ಷೆಗಳನ್ನು ಮಾಡಿ ಸೀಮಿತ ಅವಧಿನಲ್ಲಿ ವೈಜ್ಞಾನಿಕವಾಗಿ ಈ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದೆ. ಹೀಗಾಗಿ ನಾಗಮೋಹನ್ ದಾಸ್ ವರದಿ ಏನಿದೆ, ಈ ವರದಿನಲ್ಲಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಬಲಿಷ್ಠರ ಗುಂಪಿಗೆ ಸೇರಿಸಲ್ಪಟ್ಟಿದ್ದರೆ ಕೆಲವು ಜಾತಿಗಳನ್ನು ಅವರನ್ನು ವಾಪಸ್ ತೆಗೆದು ಏನು ಮಾಡಬೇಕು ಅನ್ನೋದನ್ನು ಪ್ರಶ್ನೆ ಮಾಡೋದನ್ನು ಬಿಟ್ಟರೆ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಕೇವಲ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದಲ್ಲ, ಅದನ್ನು ಪರಿಶೀಲಿಸುವುದಕ್ಕೆ ಅವಕಾಶಗಳನ್ನು ಇಟ್ಟುಕೊಂಡೆ. ಎರಡನೇದು AKADAA ಅಂತ ಹೇಳಿದರೆ ಇವರ ಇನ್ಫ್ಯಾಕ್ಟ್ ನೋಡಿದ್ರೆ ಸರ್ಕಾರಿ ಉದ್ಯೋಗಗಳಲ್ಲಿ ಅತಿ ಹೆಚ್ಚು ಅವಕಾಶವನ್ನು ಪಡ್ಕೊಂಡಿರೋರು ಯಾರು ತಮ್ಮನ್ನು ತಾವು AKADAA ಅಂತ ಪರಿಗಣಿಸ್ಕೊಂಡಿದ್ದಾರೆ ಅವರು. ಉದಾಹರಣೆಗೆ ನಾವು ಆಗಲೇ ನೋಡಿದಾಗೆ ಪ್ರವರ್ಗ ಎನಲ್ಲಿ 0.86, ಪ್ರವರ್ಗ ಬಿನಲ್ಲಿ 0.96, ಪ್ರವರ್ಗ ಸಿ 1.46, ಪ್ರವರ್ಗ ಡಿ 1.24 ಇದ್ದರೆ ಪ್ರವರ್ಗ ಇ 5.5 ಸರ್ಕಾರದ ಪ್ರಾತಿನಿಧ್ಯದಲ್ಲಿ. ಇದರಲ್ಲಿ ಬೇಕಾದರೆ ಇನ್ನೂ ಒಂದು ಸುತ್ತು ಮುಂದುವರೆದು ಇವರುಗಳನ್ನು ಮೂಲ ಜಾತಿಗಳನ್ನು ಹುಡುಕಿ ಅಲ್ಲಿಗೆ ಸೇರಿಸ್ಬೋದು ಅನ್ನೋ ಪ್ರಯತ್ನವೂ ಮಾಡ್ಬೋದು. ಯಾಕಂದರೆ ಇದು ಅಂತಿಮ ಅಲ್ಲ. ಇನ್ಫ್ಯಾಕ್ಟ್ ಈ ವರದಿಯನ್ನು ಕೊಡಬೇಕಾದ್ರೆ ಜನಸಂಖ್ಯೆಯ ಪ್ರಮಾಣ ಆಗಿರ್ಬೋದು, ಮಾನದಂಡಗಳಲ್ಲಿ ಇದು ಅಂತಿಮ ಅಲ್ಲ. ಇರುವಂತಹ ಸಂದರ್ಭದಲ್ಲಿ ಇವತ್ತಿನ ಮಿತಿನಲ್ಲಿ ಇದು ಸಾಮಾಜಿಕ ನ್ಯಾಯದ ಕೊಡುತ್ತೆ ಎನ್ನುವ ರೀತಿ ಕೊಡಲಾಗಿದೆ. ಅದನ್ನು ವಿಶ್ಲೇಷಣೆ ಮಾಡಿ ಹೌದಾ ಇರುವಂತಹ ಅಂಕಿಅಂಶಗಳು ಕೂಡ ಇದನ್ನು ಹೇಳ್ತಿಲ್ಲ, ಈ ರೀತಿ ಪ್ರಮಾಣವನ್ನು ಹೇಳ್ತಿಲ್ಲ ಅಂತಂದರೆ ಆ ವಾದ ಬೇರೆ. ಆದರೆ ಮತ್ತೊಂದು ಇದಕ್ಕಿಂತ ವೈಜ್ಞಾನಿಕವಾದಂಥ ಸಮಗ್ರವಾದಂಥ ಮಾಹಿತಿ ಸಿಕ್ಕಾಗ ಖಂಡಿತ ಇದು ಬದಲಾಗಬೇಕಾಗುತ್ತೆ. ಉದಾಹರಣೆಗೆ ಈಗ ಏನು ಜನಗಣತಿ ಶುರುವಾಗುತ್ತೆ, ಇದು ಆಗಿರೋ ಸಮೀಕ್ಷೆ ಸಾರ್ವತ್ರಿಕ ಜನಗಣತಿ ಆಗಬೇಕಾದ್ರೆ ಮತ್ತೊಂದು ಸುತ್ತು ಮೂಲ ಜಾತಿಗಳನ್ನೇ ನೀವು ಅದನ್ನು ನೋಂದಾಯಿಸಬೇಕು ಅನ್ನುವ ಮತ್ತೊಂದಷ್ಟು ಪ್ರಚಾರ ತೆಗೆದುಕೊಂಡು ಅವನು ಮಾಡಿದಾಗ 2 ವರ್ಷ ಆದಮೇಲೆ ಮತ್ತೊಮ್ಮೆ ಈ ಒಂದು ಏನು ಒಳವರ್ಗೀಕರಣ ಇದೆ ಆಗ ಬರುವಂತಹ ದತ್ತಾಂಶಗಳನ್ನು ಅನುಸರಿಸಿಕೊಂಡು ಇದನ್ನು ಮತ್ತೆ ಪರಿಶೀಲಿಸಬಹುದು. ಆದರೆ 35 ವರ್ಷಗಳಿಂದ ಹಲವಾರು ಭರವಸೆಗಳನ್ನ ಇಟ್ಕೊಂಡು ಹೊಡೆತ ಬಡತಗಳನ್ನ ತಿಂದು ಏನು ನಿರಂತರ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆದಿದೆ, ಇದು ಈ ಸಣ್ಣ ಪುಟ್ಟ ಏರುಪೇರುಗಳಿಗಾಗಿ ಇನ್ನೊಂದು 30 ವರ್ಷ ಮುಂದೂಡಬಾರದು. ಸಮುದಾಯ ದಣಿದಿದೆ.
ದಣಿದಿರುವಂಥ ಸಮುದಾಯವನ್ನು ಇನ್ನಷ್ಟು ದಣಿಸಬಾರ್ದು. ಸರ್ಕಾರ ಈ ರೀತಿ ತಿದ್ದುಪಡಿಗಳನ್ನು ಮಾಡುವುದಕ್ಕೆ ಅವಕಾಶಗಳನ್ನು ತೆರೆದಿಟ್ಟುಕೊಂಡೇ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ತರಬೇಕು. ಇದಲ್ಲದಿರ ಇನ್ನೆರಡು ಮುಖ್ಯವಾದಂಥ ಅಂಶಗಳಿದ್ದಾವೆ. ಯಾಕೆ ಎರಡು ಅಂಶಗಳು ಮುಖ್ಯ ಅಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ದಮನಿತ ಸಮುದಾಯಗಳು ಬಲಿಷ್ಠವಾದಂಥ ಐಕ್ಯತೆಯನ್ನು ಕಾಪಾಡಿಕೊಳ್ಳಿಲ್ಲ ಅಂತಂದರೆ ಒಳ ಮೀಸಲಾತಿ ಕೊಡ್ತಿರುವಂಥ ಅವಕಾಶಗಳನ್ನು ಕೂಡ ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಉದಾಹರಣೆಯನ್ನು ಕೊಡ್ತೀನಿ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಇವತ್ತು ನಾಗಮೋಹನ್ ದಾಸ್ ಆಯೋಗದ ಅಂಕಿಅಂಶ ಕೂಡ ಹೇಳ್ತಿರೋ ಹಾಗೆ 1,45,000 ಪರಿಶಿಷ್ಟ ಜಾತಿಗಳ ಹುದ್ದೆ ಮಾತ್ರ ಇದೆ. ಆದರೆ ಎಷ್ಟಿರಬೇಕಾಗಿತ್ತು? ಉದಾಹರಣೆಗೆ ಸರ್ಕಾರದಲ್ಲಿ ಮಂಜೂರಾದ ಹುದ್ದೆಗಳು 7,11,000 ಉದ್ಯೋಗಗಳು. 7,11,000 ಉದ್ಯೋಗಗಳಲ್ಲಿ 17% ಮೀಸಲಾತಿ ಅಂತ ಇಟ್ಕೊಂಡ್ರೆ ಸಿಗಬೇಕಾಗಿದ್ದು 1,99,000. ಆ 1,99,000 ಉದ್ಯೋಗಗಳು ಭರ್ತಿಯಾಗಿಲ್ಲ. ಈಗಾಗಲೇ ನೋಡಿದಂಗೆ 50,000 ಬ್ಯಾಕ್ಲಾಗ್ ಆಗಿ ಸಿಕ್ಕಿರೋದು ಕೇವಲ 1,47,000. ಈ 1,99,000 ಆಗಬೇಕಾಗಿದ್ದು 1,44,000 ಅಂದರೆ 51,000 ಉದ್ಯೋಗಗಳು ಇಲ್ಲದೆ ಆಗಿರೋದಕ್ಕೆ ಕಾರಣ ಏನು? ಈ 51,000 ಉದ್ಯೋಗಗಳು ಗ್ರೂಪ್ ABCD ಎಲ್ಲರೂ ಕೂಡ ಹಂಚಿಕೊಳ್ಬೇಕಾದದ್ದೇ. 1%, 6%, 5%, 4%, 1% ಪ್ರಮಾಣದಲ್ಲಿ. ಅಂದರೆ ಇಡೀ ಪರಿಶಿಷ್ಟ ಜಾತಿಗಳ ಸಮುದಾಯಕ್ಕೆ 51,000 ಹೆಚ್ಚುವರಿ ಉದ್ಯೋಗಗಳು ಸಿಗಬೇಕಾದದ್ದು ಲಭ್ಯವಾಗದೇ ಇರುವುದಕ್ಕೆ ಕಾರಣ ಏನಪ್ಪ ಅಂತಂದರೆ ಬ್ಯಾಕ್ಲಾಗ್ ಏನಕ್ಕಪ್ಪ ಅಂತಂದರೆ ಸರ್ಕಾರದ ನವ ಉದಾರವಾದಿ ಆಡಳಿತ ಸುಧಾರಣಾ ಕಾರ್ಯಕ್ರಮಗಳೇನಿದೆ ಅವು ಇನ್ನು ಮುಂದೆ ಸರ್ಕಾರಿ ಪರ್ಮನೆಂಟ್ ಹುದ್ದೆಗಳನ್ನ ಭರ್ತಿ ಮಾಡಬಾರ್ದು. ಅಂದರೆ ಸರ್ಕಾರಿ ವೆಚ್ಚಗಳೆಲ್ಲವೂ ಕೂಡ ಅದಾನಿ ಅಂಬಾನಿಗಳ ಮೂಲಭೂತ ಸೌಕರ್ಯಗಳಿಗೆ, ವಿಮಾನ ನಿಲ್ದಾಣಗಳಿಗೆ, ಬುಲೆಟ್ ಟ್ರೈನ್ಗಳಿಗೆ ಖರ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಉದ್ಯೋಗಗಳ ಸಂಖ್ಯೆಯನ್ನೇ ಕಡಿಮೆ ಮಾಡುವ ಸೋಕಾಲ್ಡ್ ಆಡಳಿತ ಸುಧಾರಣೆ ಬ್ಯಾಕ್ಲಾಗ್ಗಳನ್ನು ಸೃಷ್ಟಿಸ್ತಾ ಇದೆ. ಹೀಗಾಗಿ ಇಡೀ ಪರಿಶಿಷ್ಟ ಜಾತಿಗಳ ಸಮುದಾಯ ಮತ್ತು ಇಡೀ ಸರ್ಕಾರಿ ಉದ್ಯೋಗಿಗಳ ಸಮುದಾಯ, ಯಾಕಂದ್ರೆ ಇಡೀ ಸರ್ಕಾರಿ ಉದ್ಯೋಗದಲ್ಲಿ ಖಾಲಿ ಇರೋದು ನೋಡಿದ್ರೆ 4,14,000 ಉದ್ಯೋಗಗಳು ಕಡಿಮೆ ಇದೆ, ಭರ್ತಿನೇ ಆಗಿಲ್ಲ. ಇವೆಲ್ಲವನ್ನು ಒಳಗೊಂಡು ಬೃಹತ್ ಮಾಡಿದಾಗ ಮಾತ್ರನೇ ಅವಕಾಶಗಳ ಪಾಲು ಜಾಸ್ತಿ ಆಗುತ್ತೆ. ಇದು ಮೊದಲನೇದು. ಹೀಗಾಗಿ ಈ ಒಳ ಮೀಸಲಾತಿ ಒಳಗಡೆ ವೈಷಮ್ಯಗಳನ್ನು ಜಾಸ್ತಿ ಮಾಡ್ಕೊಳ್ದಿರಾ ಐಕ್ಯತೆಯನ್ನು ಜಾಸ್ತಿ ಮಾಡಿಕೊಂಡು ಪಾಲನ್ನು ಹಂಚಿಕೊಳ್ಳುವುದರಲ್ಲಿ ವೈಷಮ್ಯ ಆದರೆ ಪಾಲನ್ನು ಹೆಚ್ಚು ಮಾಡಿಕೊಳ್ಳುವುದು ಯಾವಾಗ? ಪಾಲು ಜಾಸ್ತಿ ಇದ್ದಿದ್ರೆ ಹಂಗೆ ನೋಡಿದ್ರೆ ಮೀಸಲಾತಿನೇ ಏನು? ಮೀಸಲಾತಿಯೇ ಕಡಿಮೆ ಹಂಚಿಕೊಳ್ಳೋ ಅಂಥದ್ದು. ಎಲ್ಲರಿಗೂ ಎಲ್ಲ ಸಿಗೋದಿಲ್ಲ, ಇರೋದನ್ನ ಒಂಚೂರು ಹಂಚೋದು ಅಂತೇಳಿ. ಎಲ್ಲರಿಗೂ ಈಗ ಉದಾಹರಣೆಗೆ 100 ಉದ್ಯೋಗ ಇದೆ, 1000 ಜನ ಅಪ್ಲಿಕೆಂಟ್ಸ್ ಇದ್ದಾರೆ, 1000 ಉದ್ಯೋಗಗಳಿತ್ತು ಅಂತ ಇಟ್ಕೊಳ್ರಿ. 1000 ಅಪ್ಲಿಕೇಶನ್ ಇತ್ತು ಅಂತಂದ್ರೆ ಮೀಸಲಾತಿ ಚರ್ಚೆಗಳೇ ಆಗೋದಿಲ್ಲ. ಅಂದರೆ ಪಾಲು ಹೆಚ್ಚಿಸಿಕೊಳ್ಳಬೇಕು. ಆದರೆ ಇವತ್ತಿನ ಸಂದರ್ಭ ಪಾಲು ಕಡಿಮೆ ಆಗ್ತಿದೆ, ಇರೋ ಪಾಲ್ಗೆ ಹಕ್ಕನ್ನು ಕೇಳುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಇದು ವೈರುಧ್ಯಗಳನ್ನ ಜಾಸ್ತಿ ಮಾಡಿ ನಮ್ಮನ್ನೇ ಶತ್ರುಗಳನ್ನು ಮಾಡುತ್ತೆ. ಅದರ ಲಾಭ ಸರ್ಕಾರಕ್ಕೆ ಹಾಗೂ ಸರ್ಕಾರದ ಹಿಂದೆ ಇರುವಂಥ ಕಾರ್ಪೊರೇಟ್ ಶಕ್ತಿಗಳಿಗೆ ಹೋಗುತ್ತೆ. ಹೀಗಾಗಿ ನವ ಉದಾರವಾದಿ ಆಡಳಿತ ಸುಧಾರಣೆಯ ವಿರುದ್ಧ ಸರ್ಕಾರಿ ನೌಕರರ, ಪರಿಶಿಷ್ಟ ಜಾತಿಗಳ ನೌಕರರೆಲ್ಲರೂ ಮತ್ತು ಎಲ್ಲ ಸರ್ಕಾರಿ ನೌಕರರು ಜಾತಿ ಮತಗಳನ್ನು ಬಿಟ್ಟು ಹೋರಾಟ ಮಾಡುವ ಅಗತ್ಯ ಇದೆ. ಈ ನವ ಉದಾರವಾದಿ ಆಡಳಿತ ಸುಧಾರಣೆಯನ್ನು ಗಮನದಲ್ಲಿಟ್ಕೊಂಡ್ರೆ. ಎರಡನೇದು, ಈ ನಾಗಮೋಹನ್ ದಾಸ್ ಆಯೋಗ ಹೇಳ್ತಿರೋದೇನು, 17% ಅಷ್ಟು ಮೀಸಲಾತಿ ಅಂತ ಇಟ್ಕೊಂಡಾಗ 1,99,000. 17% ಸಿಗಬೇಕು ಮೀಸಲಾತಿ. ಯಾಕಂತಂದ್ರೆ ಸಂವಿಧಾನದಲ್ಲಿರೋದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಆದರೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 1994ರಲ್ಲಿ ಸುಪ್ರೀಂ ಕೋರ್ಟು 50%ಕ್ಕಿಂತ ಮೀಸಲಾತಿ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ಬಿಡ್ತು. ಅದು ವಿಶೇಷವಾಗಿ SC ST OBCಗಳ ಮೀಸಲಾತಿ ಯಾವ ಕಾರಣಕ್ಕೂ 50%ಕ್ಕಿಂತ ಜಾಸ್ತಿ ಇರಬಾರ್ದು ಅಂತಾಯಿತು. ಆದರೆ ಸಂವಿಧಾನದ ಇನ್ನೊಂದು ಕಲಮೆ ಜನಸಂಖ್ಯಾನುಸಾರವಾಗಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆ. ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಜಾಸ್ತಿ ಆಗಿದೆ. ಹೀಗಾಗಿ 15% ಇದ್ದಂಥ ಪರಿಶಿಷ್ಟ ಜಾತಿಗಳ ಮೀಸಲಾತಿ 17% ಆಗುವುದೇ ನ್ಯಾಯಸಮ್ಮತ. ಆದರೆ ಸುಪ್ರೀಂ ಕೋರ್ಟಿನ ಸಾಲು ತೀರ್ಪುಗಳು 50% ಮೇಲ್ಮಿತಿಯನ್ನು ಮೀರಬಾರ್ದು ಅಂತೇಳಿ ಹೊಡೆದಾಗ್ತಾ ಬಂದಿದೆ. ವಿಶೇಷವಾಗಿ OBCಗಳ ಮೀಸಲಾತಿಯನ್ನು ಹೊಡೆದಾಗ್ತಿದ್ದಾರೆ. ಇದುವರೆಗೂ ಕೂಡ SC ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಹೊಡೆದಾಕಿಲ್ಲ. ಆದರೆ ತರ್ಕ ಇದೆ 50% ಮೇಲ್ಮಿತಿ ದಾಟುತ್ತೆ ಅಂತೇಳಿ. ಹೀಗಾಗಿ 50% ಮೇಲ್ಮಿತಿಯ ಕತ್ತಿ ಇರುವ ತನಕ ಇರೋ 1,45,000 17% ಬ್ಯಾಕ್ಲಾಗ್ ಕಳೆದು ಬರುತ್ತೆ. ಈ 1,45,000 ಕೂಡ ಇನ್ನೊಂದು 40,000 ಕಳ್ಕೊತೀವಿ. 15% ಕೇಳಿದ್ರೆ ಅದು ಕೇವಲ 1,20,000 ಉದ್ಯೋಗ ಇಳಿಯುತ್ತೆ. ಹೀಗಾಗಿ
SCಗಳೆಲ್ಲರೂ, STಗಳು, OBCಗಳು ಒಟ್ಟಿಗೆ ಸೇರಿ ಹಾಗೂ ಸಮಾಜದ ಪ್ರಜ್ಞಾವಂತರೆಲ್ಲರೂ ಸೇರಿ 50% ಮೇಲ್ಮಿತಿಯ ವಿರುದ್ಧವೇ ಹೋರಾಡುವ ಅಗತ್ಯ ಇದೆ. ಆಗ ಮಾತ್ರ ಪಾಲ್ ಜಾಸ್ತಿ ಆಗುತ್ತೆ. 4ನೇದು, ಎಲ್ಲಕ್ಕಿಂತ ಮುಖ್ಯವಾಗಿ ಒಟ್ಟಾರೆ ಪ್ರಮಾಣ ಎಷ್ಟು, ಸರ್ಕಾರಿ ಉದ್ಯೋಗ ಎಷ್ಟು ಬಗ್ಗೆ ಮಾತಾಡ್ತಿದ್ದೀವಿ ನಾವು. 1,05,00,000 ಜನಸಂಖ್ಯೆ ಇರುವಂತಹ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯಲ್ಲಿ ಕೇವಲ 1,47,000 ಸರ್ಕಾರಿ ಉದ್ಯೋಗಿಗಳು. ಅಂದರೆ ಜನಸಂಖ್ಯೆಯ 1.4 ಜನಕ್ಕೆ ಮಾತ್ರ ಸರ್ಕಾರಿ ಉದ್ಯೋಗದ ಅವಕಾಶ ಸಿಗುತ್ತೆ. ಹಾಗಾದರೆ ಸಾಮಾಜಿಕ ನ್ಯಾಯ ಅಂತಂದ್ರೆ ಸಮುದಾಯದ ಕೇವಲ 1.4% ಜನರ ಅವಕಾಶಗಳು ಮಾತ್ರವ? ಉಳಿದ 98.5% ಜನರ ಸಾಮಾಜಿಕ ನ್ಯಾಯದ ಪ್ರಶ್ನೆ ಏನು? ಹೇಗಿದ್ರು ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಕೊಡಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಆಯೋಗದ ವರದಿಯೇ ಹೇಳುವಂತೆ ಪರಿಶಿಷ್ಟ ಜಾತಿಗಳ 75% ಜನ ಗ್ರಾಮ ಪ್ರದೇಶದಲ್ಲಿದ್ದಾರೆ. 25% ಜನ ಏನು ನಗರ ಪ್ರದೇಶದಲ್ಲಿದ್ದಾರೆ, ಅತ್ಯಂತ ಹೀನಾಯವಾದಂಥ ಮ್ಯಾನ್ಯುಯಲ್ ಕೆಲಸಗಳಲ್ಲಿದ್ದಾರೆ. ಹಾಗೂ ಪರಿಶಿಷ್ಟ ಸಮುದಾಯದ ಕೆಲವು ಮುಂದುವರೆದ ಜಾತಿಗಳನ್ನು ಬಿಟ್ಟರೆ ಉಳಿದ ಸುಮಾರು 90% ಜಾತಿಗಳಿಗೆ 1 ಎಕರೆ ಜಮೀನಿಲ್ಲ. ಸರ್ಕಾರಿ ಉದ್ಯೋಗ ಹೆಂಗಿದ್ರು ಕೊಡಕ್ಕಾಗೋದಿಲ್ಲ. ಆದರೆ ಉಳಿದ 98.5% ಜನರ ಸಾಮಾಜಿಕ ನ್ಯಾಯದ ಪ್ರಶ್ನೆ ಎಂದರೆ ಅವರ ಬದುಕಿಗೆ ಆಸರೆ ಆಗುವಂತಹ ಭೂಮಿ, ಇತರ ಉದ್ಯೋಗ ಅವಕಾಶಗಳು ಹಾಗೂ ಒತ್ತಾಸೆಗಳು, ಪ್ರೇರಣೆಗಳು, ಅದಕ್ಕೆ ಬೇಕಾಗಿರೋ ಸಹಾಯಧನಗಳು ಇತ್ಯಾದಿಗಳು ಕೊಡಬೇಕು. ಇದರ ಬಗ್ಗೆ ನಾಗಮೋಹನ್ ದಾಸ್ ವರದಿ, ಬೇರೆ ಬೇರೆ ನಿಗಮ ಮಂಡಳಿಗಳು ಏನೇನು ಖರ್ಚು ಮಾಡಿದ್ದೇವೆ ಅದರ ಫಲಾನುಭವಿಗಳು, ಅದರಲ್ಲಿ ಫಲಾನುಭವ ಪಡ್ಕೊಂಡು ಯಾರು ಅಂತ ಪಟ್ಟಿ ಕೊಡ್ತಾರೆ. ಆದರೆ ಸಮಾಜದ ಅಗತ್ಯಕ್ಕೆ ಹೋಲಿಸಿದ್ರೆ ಅವೆಲ್ಲ ಪಾಲ್ಟ್ರಿ ಸಮ್. 40 ಕೋಟಿ, 50 ಕೋಟಿ, 100 ಕೋಟಿ ಅಲ್ಲ. ನಮ್ಮ ಸಮಾಜದ ಸಂಪತ್ತಿನ ಪ್ರಧಾನ ಭಾಗ 91ರ ನಂತರ ಭೂಮಿ ಇರ್ಬೋದು, ಭೂಮಿನಲ್ಲಿ ನಾವು ಬೆಳೆಯುವ ಬೆಳೆ ಇರ್ಬೋದು, ಅಥವಾ ನಾವು ಕೊಡುವ ತೆರಿಗೆ ಇರ್ಬೋದು, ಆ ಎಲ್ಲ ಸಂಪನ್ಮೂಲಗಳನ್ನು ಇಡಿಯಾಗಿ ಕೇವಲ 1% ಅಷ್ಟಿರೋ ಜನ ಲಾಭ ಮಾಡ್ತಿದ್ದಾರೆ. ಇವತ್ತು ನಮ್ಮ ದೇಶದ 350 ಲಕ್ಷ ಕೋಟಿಯಷ್ಟು GDPನಲ್ಲಿ ಕೇವಲ 1,000 ಜನಕ್ಕೆ ಇವತ್ತು 150 ಲಕ್ಷ ಕೋಟಿಗೂ ಹೆಚ್ಚಷ್ಟು ಸಂಪತ್ತು ಗಳಿಸ್ಕೊಂಡಿದ್ದಾರೆ. ಈ ಸಂಪತ್ತಿನಲ್ಲಿ ನಮ್ಮ ಪಾಲನ್ನು ಪಡ್ಕೊಳ್ದಿರ ಪರಿಶಿಷ್ಟ ಸಮುದಾಯದ ಅಥವಾ ಈ ದೇಶದ ಇತರ ದಮನಿತ ಸಮುದಾಯದ 98% ಜನರಿಗೆ ಸಾಮಾಜಿಕ ನ್ಯಾಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸಾಮಾಜಿಕ ನ್ಯಾಯವನ್ನು ಕೇವಲ ಸಮುದಾಯದ 1.5% ಮೀಸಲಾತಿಗೂ ಇಳಿಸಿ ನಾವು ನೋಡಬಾರ್ದು, ಹಾಗೂ ಸಾಮಾಜಿಕ ನ್ಯಾಯವನ್ನು ಆರ್ಥಿಕ ನ್ಯಾಯದಿಂದ ವಿಂಗಡಿಸಿ ನೋಡಬಾರ್ದು. ಅದನ್ನೇ ಅಂಬೇಡ್ಕರ್ ಹೇಳಿದ್ದು. ರಾಜಕೀಯ ನ್ಯಾಯ ಅಂತ ಸಿಕ್ಕರೂ ಕೂಡ ಡೆಮಾಕ್ರಸಿ ಅಂದರೆ ಕೇವಲ ಪೊಲಿಟಿಕಲ್ ಡೆಮಾಕ್ರಸಿ ಅಲ್ಲ, ಎಕನಾಮಿಕ್ ಡೆಮಾಕ್ರಸಿ ಮತ್ತು ಸೋಷಿಯಲ್ ಡೆಮಾಕ್ರಸಿ. ಅದಾಗಬೇಕು ಅಂತಂದರೆ ಈ ಸಮಾಜದ ಒಟ್ಟಾರೆ ಆರ್ಥಿಕ ರಚನೆಯೇ ಬದಲಾಗಬೇಕು ದಮನಿತರ ಪರವಾಗಿ. ಅದಾಗಬೇಕು ಅಂದರೆ ನಾವು ಮೆಮೊರಾಂಡಮ್ ಕೊಟ್ವಿ ಬದಲಾಯಿಸ್ಬಿಡ್ರಿ ಅಂತ ಮಾಡೋಕ್ಕಾಗಲ್ಲ. ದಮನಿತ ಶಕ್ತಿಗಳು ಜಾತಿ ಧರ್ಮಗಳನ್ನು ಮೀರಿ ಬಲವಾದ ಒಗ್ಗಟ್ಟಿನೊಂದಿಗೆ, ಈ ಆದರ್ಶಗಳೊಂದಿಗೆ ಸಮಪಾಲು ಸಮಬಾಳನ್ನು ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಅದಾಗಬೇಕು ಅಂತಂದರೆ ಈಗಾಗಲೇ ಲಾಭ ಪಡ್ಕೊಂಡವರು ಉಳಿದವರ ಜೊತೆ ಮೊದಲ ಆದ್ಯತೆಯಲ್ಲಿ ಸ್ವಪ್ರೇರಣೆಯಿಂದ ಹಂಚಿ ತಿನ್ನುವಂತಹ ಒಂದು ಬುದ್ಧ ಬಸವನ ಮಾದರಿಯನ್ನು ಅನುಸರಿಸಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ಉಳಿದಂತೆ ದಲಿತೇತರ ಸಮುದಾಯದಲ್ಲಿರುವ ಬ್ರಾಹ್ಮಣ್ಯವನ್ನು ನಾವು ನೋಡ್ತಾ ಇದ್ದೀವಿ. ಬ್ರಾಹ್ಮಣ್ಯ ಅನ್ನುವಂಥದ್ದೇ ಒಂದು ಜಾತಿ ಸೂಚಕ ಅಲ್ಲ. ನಾನು ಮೇಲು ಬೆಳೆದು ಉಳಿದವರು ನಿಮ್ಮ ಗ್ರಾಚಾರ, ನಿಮಗೆ ಬುದ್ಧಿ ಇಲ್ಲ, ಪ್ರತಿಭೆ ಇಲ್ಲ, ಕುಡಿದು ಹಾಳು ಮಾಡ್ತೀರಾ ಅಂತ ಬಿದ್ದವರನ್ನೇ ಗದರಿಸಿ ದೂರ ತಳ್ಳುವಂತಹ ಮತ್ತು ತಾವು ಉಳಿದವರಿಂದ ಕಸಿದು ಬೆಳೆದದ್ದಕ್ಕೆ ಸಮರ್ಥನೆಯನ್ನು ಕೊಟ್ಟುಕೊಳ್ಳುವುದು ಬ್ರಾಹ್ಮಣ್ಯ. ಬಲಾಢ್ಯ ಜಾತಿಗಳು ಅದನ್ನು ಮಾಡ್ಕೋತಾ ಬರ್ತವೆ. ಬಲಾಢ್ಯ ಜಾತಿಗಳಿಗೆ ಅದೊಂದು ಪಟ್ಟಭದ್ರ ಹಿತಾಸಕ್ತಿ ಬ್ರಾಹ್ಮಣ್ಯ ಅನ್ನುವಂಥದ್ದು. ಕಸಿದು ತಿನ್ನುವುದು ಬ್ರಾಹ್ಮಣ್ಯ, ಕೊಡದೆ ತಿನ್ನುವುದು ಬ್ರಾಹ್ಮಣ್ಯ. ಅದು ಕೇವಲ ಒಂದು ಜಾತಿಗೆ ಸೀಮಿತವಲ್ಲ. ಆದರೆ ದಮನಿತ ಸಮುದಾಯಗಳಲ್ಲೂ ಕೂಡ ಮಧ್ಯಮ ವರ್ಗ ಬಂದಾಗ ತನಗಿಂತ ವಂಚಿತರ, ತನಗಿಂತ ದುರ್ಬಲವಾಗಿರುವ, ನಾವೀಗಾಗಲೇ ನೋಡ್ತಿದ್ದೀವಲ್ಲ, 14 ಜಾತಿಗಳಲ್ಲಿ ಒಬ್ಬರು ಪದವೀಧರ ಇಲ್ಲ, 20 ಜಾತಿಗಳಲ್ಲಿ 20%ಗಿಂತ ಸಾಕ್ಷರತೆ ಇಲ್ಲ, 42 ಜಾತಿಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ನಾವೇ ಮುಂದಾಗಿ ನಾವು ಪಡ್ಕೊಂಡಿದ್ದೀವಿ, ನಾವಲ್ಲ ನೀವಿನ್ನ ಅನ್ನುವಂತಹ ಸಮಪಾಲು ಸಮಬಾಳದ ಆದರ್ಶ ಬರಲಿಲ್ಲ ಅಂತಂದರೆ ಉಳಿದಂತೆ ನಾವು ಮಾಡುವ ದೊಡ್ಡ ಹೋರಾಟಗಳು ಸಾಧ್ಯವೇ ಆಗೋದಿಲ್ಲ.
ಪಾಲಿನ ಪ್ರಮಾಣವೇ ಜಾಸ್ತಿ ಆಗೋದಿಲ್ಲ, ಆ ಪಾಲು ಕಡಿಮೆ ಆಗ್ತಾ ಇರುತ್ತೆ. ಈಗಾಗಲೇ ಪಡ್ಕೊಂಡವರು ನನಗೆ ಜಾಸ್ತಿ ಬೇಕು ಅಂತ ಕಿತ್ತಾಡ್ತಾ ಅದೆಲ್ಲವನ್ನೂ ಕೂಡ ಆ ಕಿತ್ತಾಟದಲ್ಲಿ ಉಳಿದವರು ಲಾಭ ಮಾಡ್ಕೊತಾರೆ. ಹಂಗೆ ನೋಡಿದ್ರೆ ಮೀಸಲಾತಿ ಅನ್ನುವುದೇ ಈ ದೇಶದಲ್ಲಿ ಶೋಷಕರಿಗೆ ಮನುಷ್ಯರಾಗಲು ಇರುವ ಅವಕಾಶ, ಶೋಷಿತರಿಗೆ ನಾಗರಿಕರಾಗಲು ಇರುವ ಅವಕಾಶ. ಶೋಷಕರಿಗೆ ಮನುಷ್ಯರಾಗಲು ಯಾಕೆ ಅವಕಾಶ ಅಂದರೆ ಇಷ್ಟು ದಿವಸ ಕಸ್ಕೊಂಡು ತಿಂದಿದ್ದಾರೆ. ಈಗ ಇದು ತಪ್ಪು ಅಂತೇಳಿ ಅವರು ಮೃಗವಾಗಿರೋರು ಮನುಷ್ಯರಾಗುವ ಅವಕಾಶ. ಆ ಮನುಷ್ಯವಾಗುವ ತನ ನಮ್ಮಲ್ಲಿ ತಂದುಕೊಡುವಂಥದ್ದು ಬುದ್ಧ, ಬಸವ, ಅಂಬೇಡ್ಕರ್, ಹಂಚಿ ತಿನ್ನುವ ಮಾರ್ಕ್ಸ್, ಏಂಗಲ್ಸ್, ಈ ತರಹದ ಭಾವಗಳು ಬರುತ್ತವೆ. ಆದರೆ ಮಧ್ಯಮ ವರ್ಗ ಆಗ್ತಾ 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 ಮನದೊಳಗಿನ ಬುದ್ಧ ಹೊರಬಿದ್ದು ಪಡಸಾಲೆಯಲ್ಲಿ ಪ್ರತಿಮೆಯಾಗುತ್ತಾನೆ. ಅಂಬೇಡ್ಕರ್ ಅವರು ಕಪಾಟಿನಲ್ಲಿರುವ ಸುಂದರ ಕಪಾಟಿನಲ್ಲಿ ಅಂದದ ಪುಸ್ತಕವಾಗುಳಿದು ಪ್ರತಿಯೊಬ್ಬರು ಅಂಬಾನಿಯಾಗುವ ಅನ್ವೇಷಣೆಯಲ್ಲಿ ತೊಡಗುತ್ತಾರೆ. ಹಾಗಾಗದೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಂಚಿ ತಿನ್ನುವಂತಹ ಮನುಷ್ಯರಾಗುವಂತಹ ಸಮಬಾಲು ಸಮಪಾಳಿನ ಆ ಒಂದು ಆದರ್ಶದಲ್ಲಿ ಈ ಒಳ ಮೀಸಲಾತಿಯ, ನಾಗಮೋಹನ್ ದಾಸ್ ವರದಿಯ, ಅದರಲ್ಲಿರಬಹುದಾದಂಥ ಅಲ್ಪ ಸ್ವಲ್ಪ ನ್ಯೂನತೆಗಳ ಇವೆಲ್ಲವನ್ನು ಅಂಶಗಳನ್ನು ಗಮನಿಸಬೇಕು. ಮುಖ್ಯವಾಗಿ ಮುಂದೆ ಬರಲಿರುವ ದಿನಗಳಲ್ಲಿ ಇದರಲ್ಲಿ ಸಾಮಾಜಿಕ ನ್ಯಾಯದ ಮಾನದಂಡದಲ್ಲಿ ಅಲ್ಪ ಸ್ವಲ್ಪ ತಿದ್ದುಪಡಿಗಳನ್ನು ಮಾಡುವ ಅವಕಾಶವನ್ನು ತೆರೆದಿಟ್ಟುಕೊಂಡು ನಾಗಮೋಹನ್ ದಾಸ್ ವರದಿ ಜಾರಿಗೆ ತರುವುದಕ್ಕೆ ಪರಿಶಿಷ್ಟ ಜಾತಿಗಳ ಎಲ್ಲ ಸಮುದಾಯಗಳು ಒಗ್ಗಟ್ಟಿನಿಂದ ಹಾಗೂ ಕರ್ನಾಟಕದ ಎಲ್ಲ ಪ್ರಜ್ಞಾವಂತ ಜನತೆ ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ನಾವು ದೃಢ ಮನಸ್ಸಿನಲ್ಲಿ ಆಗ್ರಹ ಮಾಡಬೇಕು. 35 ವರ್ಷಗಳಿಂದ ನಡೀತಿರೋ ಹೋರಾಟ ಒಂದು ಸಫಲವಾದಂಥ ಅಂತ್ಯವನ್ನು ತಲುಪಬೇಕು. ಆ ನಂತರ ಒಟ್ಟುಗೂಡಿ ನಡೆಸಬೇಕಾಗಿರೋ ಸಾಮಾಜಿಕ ಸಮರದ ಹಾದಿ ಇನ್ನೂ ದೀರ್ಘ ಇದೆ, ಇನ್ನೂ ದೊಡ್ಡದಿದೆ. ಅದಕ್ಕೆ ಸಜ್ಜಾಗೋಣ, ಈ ಹೋರಾಟವನ್ನು ಯಶಸ್ಸಿಗೆ ತಲುಪಿಸೋಣ ಅಂತೇಳಿ ನನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.